ನಮಸ್ಕಾರ, ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿಗೆ ನಮ್ಮ ದೇಶ ಒಂದು ಗಣರಾಜ್ಯ ಅಂತ, ಒಂದು ರಿಪಬ್ಲಿಕ್ ಅಂತ, ಒಂದು ಇಂಡಿಪೆಂಡೆಂಟ್ ನೇಷನ್ ಅಂತ ಆಗಿ ನಮಗೆ ನಮ್ಮದೇ ಆದ ಒಂದು ಸಂವಿಧಾನ ಸಿಕ್ಕು, ಇಂಗ್ಲೆಂಡ್ ದೊರೆಯ ಅಧೀನದಲ್ಲಿದ್ದ ಗವರ್ನರ್ ಜನರಲ್ ಹೋಗಿ ಒಬ್ಬ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಪ್ರೆಸಿಡೆಂಟ್ ಸಿಕ್ಕು 58 ವರ್ಷಗಳಾಗಿವೆ. ಸ್ವಾತಂತ್ರ್ಯ ಸಿಕ್ಕು 60 ವರ್ಷ ಆಗಿದೆ. ಮನುಷ್ಯರಿಗಾದರೆ 60 ಅನ್ನೋದು ಅರಳು ಮರಳಿನ ವಯಸ್ಸು ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ ಅಷ್ಟೇ, ಹಾಗಿರಬೇಕು ಅಂತೇನಿಲ್ಲ. ಅದಕ್ಕೆ ವಿ ಹ್ಯಾವ್ ಸಮ್ ಆಫ್ ದಿ ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಎಕ್ಸಾಂಪಲ್ಸ್ ವಿತ್ ಅಸ್ ಟುಡೇ. ಅದ್ರ ಬಗ್ಗೆ ಆಮೇಲೆ ಮಾತಾಡಬಹುದು ಅಂತ ಅನಿಸುತ್ತೆ. ಹಾಗೆ ಜನವರಿ 26 ಬಹುಶಃ ಆಗಸ್ಟ್ 15ರಷ್ಟೇ ಮುಖ್ಯವಾದ, ಕೆಲವು ಸಂದರ್ಭಗಳಲ್ಲಿ ಆಗಸ್ಟ್ 15ಕ್ಕಿಂತ ಹೆಚ್ಚು ಮುಖ್ಯವಾದ ಡೇಟ್ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ 1930 ಜನವರಿ 26ನೇ ತಾರೀಕು ನಮಗೆ ಕಾಮನ್ವೆಲ್ತ್ ಕೂಟದ ಸಂಸ್ಥಾನದ ಹಂಗು ಬೇಡ, ವಿ ವಾಂಟ್ ಟು ಬಿ ಎ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ನೇಷನ್ ಅಂತ ಕಾಂಗ್ರೆಸ್ಸು ಒಂದು ನಿರ್ಣಯವನ್ನು, ಠರಾವನ್ನು ತಗೊಂಡಿತ್ತು. ಅದಾಗಿ 20 ವರ್ಷದ ನಂತರ ವಿ ಬಿಕೇಮ್ ಎ ರಿಪಬ್ಲಿಕ್. ಇಂಥ ಒಂದು ಸಂತೋಷದ ಸಂದರ್ಭದಲ್ಲಿ ನಾವಿವತ್ತು ಕನ್ನಡ ಟೆಲಿವಿಷನ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಅಂತ ಹೇಳ್ಬೋದಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಭಾರತಕ್ಕೆ 60 ತುಂಬಿರುವಂಥ ಸಂದರ್ಭದಲ್ಲಿ ಭಾರತದ ಬದುಕಿನ ಬಗ್ಗೆ, ಭಾರತ ಅನ್ನೋ ಚೈತನ್ಯದ ಬಗ್ಗೆ, ಭಾರತದ ಆರೋಗ್ಯದ ಬಗ್ಗೆ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಅಂತ ಇವತ್ತು ನಮ್ಮ ಜೊತೆ ಈ ನಾಡಿನ ಅನೇಕ ಖ್ಯಾತನಾಮರು, ಗಣ್ಯರು, ಸಾಧಕರು ಬಂದಿದ್ದಾರೆ. ಬಹುಶಃ ನಾನು ಆವಾಗಲೇ ಹೇಳಿದೆ, ಕನ್ನಡ ಟೆಲಿವಿಷನ್ ಇತಿಹಾಸದಲ್ಲಿ ಇದೆ ಮೊದಲನೇ ಸಲ ಈ ಥರದ ಪ್ರಯತ್ನ ಆಗ್ತಿರೋದು ಅಂಥೇಳಿ. ಯಾಕಂತಂದರೆ ಅಂದರೆ ಬಹುಶಃ ಹಿಂದೆಂದು ಇಂಥದ್ದೊಂದು ಅಗಾಧವಾದ ಕಾಂಗ್ರಿಗೇಷನ್ ಆಫ್ ಗ್ರೇಟ್ ಮೈಂಡ್ಸ್ ಅಂತ ಹೇಳ್ತಾರಲ್ಲ, ಅದು ಆಗಿರಲಿಲ್ಲ. ನನಗೆ ಖುಷಿ ಆಗ್ತಾ ಇರೋ ವಿಷಯ ಏನು ಅಂತಂದರೆ, ಇವತ್ತಿನ ಅಖಾಡದಲ್ಲಿ ನಾನು ಯಾರನ್ನು ಪರಿಚಯ ಮಾಡಿಕೊಡ್ಬೇಕಾದ ಅಗತ್ಯನೇ ಇಲ್ಲ. ಯಾಕಂದರೆ ಇಲ್ಲಿಗೆ ಬಂದಿರೋರು ಎಲ್ರಿಗೂ ಅವರ ಹೆಸರೇ ಪರಿಚಯ. ಇಂಗ್ಲೀಷ್ನಲ್ಲಿ ಹೂಸ್ ಹೂ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತು ಹೂಸ್ ಹೂ ಆಫ್ ಕರ್ನಾಟಕ ಈಸ್ ವಿತ್ ಅಸ್. ಇದು ಅಖಾಡ ತಂಡಕ್ಕೆ ಮತ್ತು ಜಿ ಟಿ ವಿಗೆ ಸಿಕ್ಕಿರುವಂಥ ಒಂದು ಅದೃಷ್ಟ ಅಂತ ನಾನು ಅಂದ್ಕೊಳ್ತೇನೆ. ಈ ಸಂದರ್ಭದಲ್ಲಿ ನಾನು ಮೊದಲು ಡಾಕ್ಟರ್ ಯು ಆರ್ ರಾವ್ ಅವ್ರನ್ನ, ಕೆ ಎಚ್ ರಂಗನಾಥ್ ಅವ್ರನ್ನ, ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವ್ರನ್ನ ಮತ್ತು ಸಂತೋಷ್ ಹೆಗಡೆ ಅವ್ರನ್ನ ಸ್ವಾಗತಿಸ್ತೀನಿ. ವೆಲ್ಕಮ್ ಟು ದಿ ಶೋ ಸರ್. ಅಷ್ಟೇ ಮುಖ್ಯವಾಗಿ ನಾನಾಗಲೇ ಹೇಳಿದೆ, ಇಲ್ಲಿ ಇವತ್ತು ನಮ್ಮ ಜೊತೆ ಒಂದು ಅದ್ಭುತವಾದ ಚಿಂತಕರ ಸಮೂಹ ಇದೆ ಅಂಥೇಳಿ. ರಾಜಕೀಯ, ಸಿನಿಮಾ, ಕ್ರೀಡೆ, ಸಾಹಿತ್ಯ, ಸಂಗೀತ, ಸೋಷಿಯಲ್ ಸರ್ವಿಸ್, ಹೆಲ್ತ್ ಕೇರ್, ಹೀಗೆ ಎಲ್ಲ ಕ್ಷೇತ್ರಗಳಿಂದನೂ ತುಂಬ ಪ್ರಮುಖರಾದಂಥ ಅನೇಕರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ ಕೊಡ್ತೇನೆ. ವೆಲ್ಕಮ್ ಟು ದಿ ಶೋ. 60 ವರ್ಷದಲ್ಲಿ ಭಾರತ ಏನೇನೆಲ್ಲ ಮಾಡಿದೆ, ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತ ನೋಡಿದಾಗ ನಿಜಕ್ಕೂ ತುಂಬ ಖುಷಿಯಾಗುತ್ತೆ. ಜೊತೆಗೆ ಒಂದು ಸ್ವಲ್ಪ ಆತಂಕಪೂರಿತವಾದ ವಿಷಾದ ಕೂಡ ಆಗುತ್ತೆ ಅಂತ ಹೇಳಬೇಕು. ಇವತ್ತು ನಮ್ಮದು ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ಗುರುತಿಸ್ಕೊಂಡಿದ್ದೀವಿ. ನಮ್ಮಲ್ಲಿ ಆಗಿರುವಂಥ ಸಂಪರ್ಕ ಕ್ರಾಂತಿ ಬಹುಶಃ ಜಗತ್ತಿನ ಬೇರೆ ಯಾವ ದೇಶದಲ್ಲೂ ಆಗಿಲ್ಲ. ಇಲ್ಲಿ ಸಾಫ್ಟ್ವೇರ್ ರೆವಲ್ಯೂಷನ್ ಯಾವ ಥರ ಆಗಿದೆ ಅಂತಂದರೆ, ಮಿಡಲ್ ಕ್ಲಾಸ್ನ ಡೆಫಿನೇಷನ್ನೇ ಬದಲಾಗ್ತಾ ಇದೆ. ನಾವು ಜಗತ್ತಿನ ಅತ್ಯಂತ ಸಣ್ಣ, ಅತ್ಯಂತ ಕಡಿಮೆ ಬೆಲೆಯ ಕಾರನ್ನು ಮಾಡಿದ್ದೀವಿ. ನ್ಯೂಕ್ಲಿಯರ್ ಶಕ್ತಿಯನ್ನು ಪಡ್ಕೊಂಡಿದ್ದೀವಿ. ಚಂದ್ರಯಾನಕ್ಕೆ ಏಣಿ ಹಾಕ್ಕೊಂಡು ನಿಂತ್ಕೊಂಡಿದ್ದೀವಿ. ಜಗತ್ತಿಗೆ ಶ್ರೇಷ್ಠ ಸೈಂಟಿಸ್ಟ್ಗಳನ್ನು, ಶ್ರೇಷ್ಠ ರಾಜಕಾರಣಿಗಳನ್ನು, ಶ್ರೇಷ್ಠ ಇಂಜಿನಿಯರ್ಗಳನ್ನು, ಡಾಕ್ಟರ್ಗಳನ್ನು, ಉದ್ಯಮಿಗಳನ್ನು, ಜರ್ನಲಿಸ್ಟ್ಗಳನ್ನು ಎಲ್ಲ ಕೊಟ್ಟಿದ್ದೇವೆ. ಆದರೂ ಇದೆಲ್ಲದರ ಹಿಂದೆ ನಮ್ಮಲ್ಲಿ ಇವತ್ತಿಗೂ 35 ಕೋಟಿ ಜನ ಅನಕ್ಷರಸ್ಥರಿದ್ದಾರೆ. ಸುಮಾರು 26 ಕೋಟಿ ಜನ ಕಡು ಬಡತನದಲ್ಲಿದ್ದಾರೆ. 15 ಕೋಟಿ ಜನಕ್ಕೆ ಇವತ್ತಿಗೂ ಸ್ವಾತಂತ್ರ್ಯ ಬಂದ 60 ವರ್ಷಗಳ ನಂತರ ಕೂಡ ಕುಡಿಯೋದಕ್ಕೆ ಸ್ವಲ್ಪ ಡೀಸೆಂಟ್ ಅಂತ ಹೇಳ್ಬೋದಾದ ನೀರು ಸಿಗ್ತಾ ಇಲ್ಲ. 50% ಮಕ್ಕಳಿಗೆ ಅಗತ್ಯವಾಗಿ ಬೇಕಾದಂಥ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾವು ಇಂಡಿಯಾ ಶೈನಿಂಗ್ ಅಂತ ಹೇಳ್ತೀವಿ, ಇಂಡಿಯಾ ಎಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಮಾತಾಡ್ತೀವಿ, ಸಾಫ್ಟ್ವೇರ್ ರೆವಲ್ಯೂಷನ್ ಬಗ್ಗೆ, ಟೆಲಿಕಾಂ ರೆವಲ್ಯೂಷನ್ ಬಗ್ಗೆ ಮಾತಾಡ್ತೀವಿ. ಈ ಎಲ್ಲ ಅಭಿವೃದ್ಧಿ ಕೂಡ ಯಾವುದೋ ಒಂದೇ ದಿಕ್ಕಿನಲ್ಲಿ ಸಾಗ್ತಾ ಇದೆಯಾ, ಯಾವುದೋ ಒಂದೇ ಸ್ತರದ ಜನಗಳನ್ನು ಮುಟ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು ಅಂತಲೇ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಆದರೆ 60 ವರ್ಷಗಳ ಇಂಡಿಯಾದ ಬಗ್ಗೆ ನಾವು 60 ನಿಮಿಷಗಳಲ್ಲಿ ಮಾತಾಡಿ ಮುಗಿಸಿಬಿಡ್ತೀವಿ ಎಲ್ಲ ವಿಷಯಗಳನ್ನು ಅಂತ ಅನ್ನುವಂಥ ಭ್ರಮೆ ಖಂಡಿತ ನಮಗಿಲ್ಲ. ಆದರೆ
ಇಲ್ಲಿ ನಡೆಯುವಂಥ ಚರ್ಚೆ, ಇಲ್ಲಿ ಯಾವುದೇ ವಿಷಯದ ಬಗ್ಗೆ ನಾವು ಮಾಡಬಹುದಾದ ಚರ್ಚೆ ಒಂದು ಇಂಡಿಕೇಟರ್ ಆಗಬೇಕು, ಒಂದು ಒಪಿನಿಯನ್ನ ಹೊರಹೊಮ್ಮಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಯಾಕೆ ಅಂತಂದರೆ ವಿ ಹ್ಯಾವ್ ಸಮ್ ಆಫ್ ದಿ ಬೆಸ್ಟ್ ಮೈಂಡ್ಸ್ ಇನ್ ದಿ ಸ್ಟೇಟ್ ವಿತ್ ಅಸ್ ಟುಡೇ. ಈಗ ನಾನು ಚರ್ಚೆ ಶುರು ಮಾಡ್ಕೊಳ್ತಾ ರಂಗನಾಥ್ ಅವರೇ ನಿಮ್ಮ ಹತ್ರನೇ ಬರ್ತೀನಿ. ನಾವು 60 ವರ್ಷದ ಭಾರತದ ಬಗ್ಗೆ ಮಾತಾಡಬೇಕಾದ್ರೆ ಬಹುಶಃ ಮೊದಲು ನಾನು ರಾಜಕಾರಣದಿಂದನೇ ಶುರು ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಪೊಲಿಟಿಕ್ಸ್ ಈಸ್ ಒನ್ ಫೀಲ್ಡ್ ದಟ್ ಇನ್ಫ್ಲೂಯೆನ್ಸಸ್ ಎವ್ರಿ ಫೀಲ್ಡ್. ಇವತ್ತು ನೀವು ಎಷ್ಟು ವರ್ಷಗಳಿಂದ ರಾಜಕಾರಣನ ನೋಡ್ಕೊಂಡು ಬಂದಿದ್ದೀರಿ, ಇವತ್ತಿನ ರಾಜಕಾರಣ ಎಲ್ಲಿಗೆ ಬಂದು ನಿಂತಿದೆ ಸರ್? ತಾವೇ ಹೇಳಿದ್ರಿ ಎಲ್ಲರಿಗೂ ಸಿಕ್ಕಿದ ಬರ್ತನೆ ಹೇಳ್ತಿದೆ ಅನಕ್ಷರ ಜನ ಇದ್ದಾರೆ, ತಾವು ಹೇಳಿದ್ರಿ ನಾನು ಕೇಳ್ಬೇಕು. ರಾಜಕಾರಣ ಎಲ್ಲಿಗೆ ಬಂದಿದೆ ಸರ್? ರಾಜಕೀಯದ ಶೈಲಿ ಎಲ್ಲಿಗೆ ಬಂದಿದೆ? ರಾಜಕಾರಣದ ಮಟ್ಟ ಎಲ್ಲಿಗೆ ಬಂದಿದೆ? ಗೌರ್ಮೆಂಟ್ಗಳು ಎಲ್ಲಿಗೆ ಬಂದಿವೆ? ಗೌರ್ಮೆಂಟ್ ನಡೆಸುವಂತಹ ರೀತಿ ಎಲ್ಲಿಗೆ ಬಂದಿದೆ? ಎಷ್ಟು ಕಡಿಮೆ ಹೇಳಿದರೆ ಅಷ್ಟು ಒಳ್ಳೆಯದು. ಎಷ್ಟು ಕಡಿಮೆ ಹೇಳಿದರೆ ಆ ಮಟ್ಟಕ್ಕೆ ಬಂದಿದೆ. ನೀವು ರಾಜಕಾರಣವನ್ನು ತುಂಬ ಹತ್ತಿರದಿಂದ ನೋಡಿದವರು, ನಿಮಗೆ ರಾಜಕಾರಣದ ಬಗ್ಗೆ ಬೇಸರ ಆಗಿದೆ ಇವತ್ತಿನ ರಾಜಕಾರಣದ ಬಗ್ಗೆ? ಬೇಸರ ಇಲ್ಲ, ನಾವು ಮಾಡಿದಂಥದ್ದು ಮಾಡಿದ್ದೇವೆ ಅಷ್ಟೇ, ಬೇಸರ ಏನಿಲ್ಲ. ಈಗ ನಾವು ಇಲ್ಲಿ ಬಂದಿದ್ದೇವೆ, ಯಾರು ಬಂದಿರೋದು? ಯಾರು ಬಂದಿರೋದು? ನೀವು ಹೇಳಿದ್ರೆ 30 ಕೋಟಿ 26 ಕೋಟಿ, ಅದರಲ್ಲಿ ಎಷ್ಟು ಜನ ಇದ್ದೀವಿ ಇಲ್ಲಿ ಹಾಗಿರುವಾಗ ಯಾರಿಗೆ ತಲುಪಬೇಕಾಯ್ತೋ ಅವ್ರಿಗೆ ತಲುಪ್ತಾ ಇದೆ. ಯಾರಿಗೆ ಅಭಿವೃದ್ಧಿಯ ಫಲ ತಲುಪಬೇಕಾಗಿತ್ತೋ ಅದು ತಲುಪಿಲ್ಲ. ನಾನು ಅನಂತಮೂರ್ತಿ ಅವ್ರ ಹತ್ರ ಬರೋದಾದ್ರೆ, ಅಭಿವೃದ್ಧಿಯ ಫಲ ತಲುಪಬೇಕಾದವ್ರನ್ನ ತಲುಪದೇ ಇರೋದಕ್ಕೆ ರಾಜಕಾರಣಿಗಳು ಎಷ್ಟು ಹೊಣೆ ಸರ್? ಮೊದಲನೇ ಮಾತು, ರಂಗನಾಥ್ ಅವರ ಇಡೀ ಜೀವನ ನಾವು ಆಡುವ ಎಲ್ಲ ಮಾತುಗಳಿಗೂ ಹಿನ್ನೆಲೆ. ಯಾಕೆಂದರೆ ರಂಗನಾಥ್ ಅವರ ಥರದ ಒಬ್ಬ ಮನುಷ್ಯ ಇವತ್ತು ನಮ್ಮ ಜೊತೆಗಿರೋದಿದೆಯಲ್ಲ ನಮ್ಮ ಪುಣ್ಯ. ಅವರು ಸ್ವಲ್ಪ ರಾಜಕಾರಣದಲ್ಲಿ ಹೇಗಿರೋ ಸಾಧ್ಯ ಅನ್ನೋದನ್ನು ಸಾಧ್ಯವಿದ್ದಷ್ಟು ಪ್ರಯತ್ನಪಟ್ಟು ತೋರಿಸ್ತವೆ. ನಮಗೇನಾಗಿದೆ ಅಂದರೆ ಈಗ ಎಲ್ಲ ರಾಜಕೀಯ ಪಕ್ಷಗಳು ಅಭಿವೃದ್ಧಿ ಬಗ್ಗೆ ಮಾತಾಡ್ತವೆ, ಪ್ರಗತಿ ಬಗ್ಗೆ ಮಾತಾಡೋದು. ಅಭಿವೃದ್ಧಿಗೂ ಪ್ರಗತಿಗೂ ವ್ಯತ್ಯಾಸ ಇದೆ. ಪ್ರಗತಿ ಅಂದರೆ ಸರ್ವೋದಯದ ಕಲ್ಪನೆಯ ಪ್ರಗತಿ, ದಿ ಲಾಸ್ಟ್ ಮ್ಯಾನ್ ಇದನ್ನಲ್ಲ, ಅವನು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು. ನಮ್ಮದು ಅಭಿವೃದ್ಧಿ ಅನ್ನೋದು ನ್ಯೂಯಾರ್ಕ್ನಂಗೋ ವಾಷಿಂಗ್ಟನ್ನಂಗೋ ಇನ್ಯಾವುದೋ ದೇಶ ಸಿಂಗಾಪುರದ ಥರ ನಮ್ಮ ಬೆಂಗಳೂರು ಆಗಬೇಕು ಅನ್ನೋದು ಅದು ಅಭಿವೃದ್ಧಿ. ಈ ಅಭಿವೃದ್ಧಿಯ ಕಲ್ಪನೆ ಇದೆಯಲ್ಲ, ಎಲ್ಲ ರಾಜಕೀಯ ಪಕ್ಷಗಳಿಗೂ ಅಭಿವೃದ್ಧಿಯ ಕಲ್ಪನೆ ಒಂದು ಮಂಕಾಗಿ ಬಂದುಬಿಟ್ಟಿದೆ. ಈ ಅಭಿವೃದ್ಧಿಯ ಕಲ್ಪನೆಯಲ್ಲಿ ಇನ್ನಷ್ಟು ಬಡವರು ಹೆಚ್ಚಾಗ್ತಾರೆ, ಕೃಷಿ ನಾಶವಾಗುತ್ತೆ, ರೈತರು ಆತ್ಮಹತ್ಯೆ ಮಾಡ್ಕೋತಾರೆ. ಆಮೇಲೆ ಜನ ಓದಕ್ಕೆ ಕಲ್ತ್ರೂ ಓದಬೇಕಾದ್ದನ್ನು ಓದಲ್ಲ, ಅವರು ನೋಡಬೇಕಾದನ್ನು ನೋಡೋದಿಲ್ಲ ಟಿ ವಿನಲ್ಲಿ. ಈ ಥರದ ಒಂದು ಸುಳ್ಳಾದ ಅಭಿವೃದ್ಧಿಯ ಕಲ್ಪನೆಯ ಮೋಹದಲ್ಲಿ ನಾವು ಜನರನ್ನು ಸಿಲುಕಿಸಾಕ್ತೀವಿ. ಅದರ ವಿರುದ್ಧ ಮಾತಾಡಬೇಕು. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಈ ಅಭಿವೃದ್ಧಿಯ ಕಲ್ಪನೆ ಒಂದೇ ಅಂತ ಅನ್ಸುತ್ತೆ. ಇಲ್ಲದೇ ಇದ್ದರೆ ಗುಜರಾತ್ನಲ್ಲಿ ಮೋದಿನ ಮತ್ಯಾತಕ್ಕೆ ಎಲೆಕ್ಟ್ ಮಾಡ್ತಿದ್ರು ಅವರು. ಇದು ನಮ್ಮ ಪ್ರಜಾಸತ್ತೆ ಇದೆಯಲ್ಲ, ಭಾರತದ ಪ್ರಜಾಸತ್ತೆ, ಇದು ಅಮೇರಿಕಾದ ಪ್ರಜಾಸತ್ತೆಗಿಂತ ಹೆಚ್ಚು ಆರೋಗ್ಯಕರವಾದ್ದು ಅಂತ ನಾನು ತಿಳಿದಿದ್ದೆ. ಯಾಕಂದರೆ ಅವರು ಬುಷನ್ನು ಎಲೆಕ್ಟ್ ಮಾಡಿದರು, ಹಾಗೆಯೇ ನಾವು ಮೋದಿನ ಎಲೆಕ್ಟ್ ಮಾಡಿದ್ದೀವಿ. ಅಂದರೆ ನಮ್ಮಲ್ಲಿ ಇರಬೇಕಾದ ನ್ಯಾಯದ ಕಲ್ಪನೆ, ಧರ್ಮದ ಕಲ್ಪನೆ, ಸತ್ಯದ ಕಲ್ಪನೆ ಹೋಗಿ ಅಭಿವೃದ್ಧಿಯನ್ನು ಯಾರು ಮಾಡ್ತಾರೋ ಅವರು ನಮಗೆ ಸ್ವರ್ಗ ತೋರಿಸ್ತಾರೆ ಅಂತನ್ನುವ ಒಂದು ಮಟ್ಟಕ್ಕೆ ರಾಜಕೀಯ ಅಂದರೆ ಜನ ಕೂಡ ಅಭಿವೃದ್ಧಿಯ ಕಣ್ಕಟ್ಟಿಗೆ ಬಿದ್ದಿದ್ದಾರೆ. ಅದರ ವಿರುದ್ಧ ಮಾತಾಡಬೇಕಾದ ಅಗತ್ಯ ಇದೆ. ಓಕೆ, ಸಂತೋಷ್ ಹೆಗಡೆ ಅವರೇ, ನೀವು ರಾಜಕಾರಣಿಗಳ ವಿರುದ್ಧ ಹೋರಾಡ್ತಾನೆ ಬಂದಿದ್ದೀರಿ, ನೇರವಾಗಲ್ದೇ ಹೋದರೂ ಪರೋಕ್ಷವಾಗಿ. ರಾಜಕಾರಣಿ ಅಂತಲೇ ಅಲ್ಲ, ಬ್ಯೂರೋಕ್ರಸಿ ವಿರುದ್ಧ ಕೂಡ. ರಾಜಕಾರಣಿಗಳು ಅಂದರೆ ಇವತ್ತಿನ ರಾಜಕಾರಣ ನಿಮ್ಮ ಕೆಲಸಕ್ಕೆ ಎಷ್ಟರ ಮಟ್ಟಿಗೆ ಅಡ್ಡಿ ಮಾಡ್ತಾ ಇದೆ? ಅದಕ್ಕಿಂತ ಮೊದಲು ಒಂದು ಮಾತು ಹೇಳಿ ಬಯಸ್ತೇನೆ ನಾನು. ಏನಂದರೆ ಕಳೆದ 60 ವರ್ಷದಿಂದ ನಮ್ಮ ಈ ದೇಶದಲ್ಲಿ ಆಡಳಿತ ಕಮ್ಮಿ ಆಗಿದೆ, ರಾಜಕೀಯ ಜಾಸ್ತಿ ಆಗಿದೆ. ಇದರಿಂದಾಗಿ ಬೆಳವಣಿಗೆ ಆಗಿದ್ದರೂ ಕೂಡ ಆ ಬೆಳವಣಿಗೆ ಬೆನಿಫಿಟ್ ಯಾರಿಗೂ ಹೋಗಬೇಕಾಗಿತ್ತೋ ಅವ್ರಿಗೆ ತಲುಪಿಲ್ಲ. ನಾವು ಎಕನಾಮಿಕ್ಸಲ್ಲಿ, ಆರ್ಥಿಕ ಸ್ಥಿತಿಯಲ್ಲಾಗಲಿ, ಸೈನ್ಸಲ್ಲಾಗಲಿ, ಮತ್ತು ಸ್ಪೋರ್ಟ್ಸಲ್ಲಾಗಲಿ, ಇತರ ಫೀಲ್ಡ್ಗಳಲ್ಲಿ 4 ಹೆಜ್ಜೆ ಮುಂದಕ್ಕೆ ಹೋಗಿದ್ದರೆ ಈ ಅಭಿವೃದ್ಧಿಯ ಬೆನಿಫಿಟ್ ಸಿಗುವುದರಲ್ಲಿ 4 ಹೆಜ್ಜೆ ಸ್ಟ್ಯಾಟಸ್ ಕೋ ಅಲ್ಲಿದ್ದೇವೆ. 47 ಇಸ್ವಿಯಲ್ಲಿ ಯಾವ ಸ್ಥಿತಿಯಲ್ಲಿ ಈ ಹಳ್ಳಿಯಲ್ಲಿ ಜನರಿದ್ದರೂ ಅದೇ ಸ್ಥಿತಿಯಲ್ಲಿ ಇದ್ದಂಗಿದ್ದಾರೆ. ಮತ್ತು ಆಡಳಿತ ವಿಚಾರ ಮಾತಾಡುವಾಗ ಈ ಭ್ರಷ್ಟಾಚಾರ ಅನ್ನೋದು 2 ಹೆಜ್ಜೆ ಹಿಂದಕ್ಕೆ ತಗೊಂಡು ಹೋಗಿದ್ದೇವೆ ನಾವು ಅದನ್ನು. ಇದರಿಂದಾಗಿ ನಮ್ಮ ಡೆವಲಪ್ಮೆಂಟು
is somewhat drowned with the other aspect of ಭ್ರಷ್ಟಾಚಾರಕ್ಕೆ ಅಧಿಕಾರಿಗಳು ಹೊಣೆ ಆಗ್ತಾರೋ ಅಥವಾ ರಾಜಕಾರಣಿಗಳಿಂದಾಗಿ ಇದು ಬೆಳೀತಾ ಇದೆಯೋ? ಅಂದರೆ ಇದನ್ನು ಎಲ್ಲೋ ಶುರುವಾಗಿದೆ, ಸ್ಪಾರ್ಕ್ ಬಂದಿದೆ, ಆ ಎಂಜಿನನ್ನು ನಡೆಸ್ತಾ ಇರೋದು ಯಾರು? ಈಗಿನ ಸಂದರ್ಭದಲ್ಲಿ ಬರೀ ರಾಜಕಾರಣಿಗಳು ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರದಿಂದ ಹೇಳುವುದು ಸಂಪೂರ್ಣ ಸುಳ್ಳು. ಪ್ರತಿ ಒಂದು ವೃತ್ತಿಯಲ್ಲೂ ಈ ಭ್ರಷ್ಟಾಚಾರ ಇದೆ. ಡಾಕ್ಟ್ರುಗಳಿದ್ದಾರೆ, ಕ್ಷಮಿಸಿ, ಡಾಕ್ಟ್ರುಗಳ ವೃತ್ತಿಯಲ್ಲೂ ಭ್ರಷ್ಟಾಚಾರ ಇದೆ. ಅವ್ರ ಹತ್ರ ಹೋದರೆ ಇವತ್ತಿನ ದಿವಸ ಡಯಾಗ್ನೋಸ್ಟಿಕ್ ಸೆಂಟರ್ಸ್ಗೆ ಕಳಿಸ್ತಾರೆ, ಅಲ್ಲಿಂದ ಅವ್ರಿಗೆ ಕಿಕ್ ಬ್ಯಾಕ್ ಬರ್ತಾ ಇದೆ. ಅಕೌಂಟೆಂಟ್ಸ್ ಇದ್ದಾರೆ, ಅವ್ರು ನಿಮಗೆಲ್ಲ ಫಿಕ್ಸ್ ಮಾಡಿ ಕೊಡ್ತೇವೆ ಅಂತ ನಿಮ್ಮ ಅಕೌಂಟನ್ನೆಲ್ಲ ಸುಳ್ಳು ಅಕೌಂಟ್ ಮಾಡಿ ಅವರಿಂದ ಹಣ ತಗೊಳ್ತಾರೆ. ಲಾಯರ್ಸ್ ಇದ್ದಾರೆ, ನಿಮಗೆಲ್ಲ ಕೆಲಸ ಮಾಡಿಸ್ಕೊಡ್ತೇನೆ ಅಂತ ಹೇಳಿಬಿಟ್ಟು ಅವರು ತಗೊಳ್ತಾರೆ. ಸಮಾಜದ ಎಲ್ಲ ಸ್ತರಗಳಲ್ಲೂ ಎಲ್ಲ ಸ್ಪಿಯರ್ಸಲ್ಲೂ ಕರಪ್ಷನ್ ಇದೆ ಅನ್ನೋದು ಹೌದು. ಅಂದರೆ ಅದನ್ನು ಅದಕ್ಕೆ ಕೆಟಲಿಸ್ಟ್ ಆಗಿ ವರ್ಕ್ ಮಾಡಿದ್ದು ರಾಜಕಾರಣಿಗಳ ಅಂತ ಕೇಳ್ತೀವಿ. ಕ್ಯಾಟಲಿಸ್ಟ್ ಆಗಿ ವರ್ಕ್ ಮಾಡಿದ್ದು ಆ ಮೆಂಟಲ್ ಆಟಿಟ್ಯೂಡ್ ಫಾರ್ ಡಿಸೈರ್ ಫಾರ್ ಮನಿ. ಸಮಾಜ ಅನ್ನೋದು ವೆಲ್ತನ್ನು ಒಂದು ದೊಡ್ಡ ಇದೆ ಅಂತ ತಿಳ್ಕೊಂಡಿದೆ. ಶ್ರೀಮಂತನಾದ ತಕ್ಷಣ ಇವನು ಭಾಳ ಬುದ್ಧಿವಂತ, ಭಾಳ ಒಳ್ಳೆಯವನು ಅನ್ನೋ ಒಂದು ವಿಚಾರ ಇಟ್ಕೊಂಡಿದೆ. ಅದು ಪೂರಾ ತಪ್ಪು ಕಲ್ಪನೆ. ಇದರ ಬಗ್ಗೆ ಸಮಾಜದ ಕಲ್ಪನೆ ಚೇಂಜ್ ಆಗಬೇಕು. ಫೈನ್, ನಾನು ಯುವ ರಾವ್ ಹತ್ರ ಬರ್ತೀನಿ. ನೀವು ರಾಜಕೀಯದಿಂದ ತುಂಬ ದೂರನೇ ಉಳಿದಿದ್ದೀರಾ, ಆದರೆ ರಾಜಕಾರಣಿಗಳ ಜೊತೆ ನಿಮ್ಗೆ ಆಗಿರಬಹುದಾದ ಅನುಭವಗಳು? ರಾಜಕೀಯದಲ್ಲಿ ಭಾಳ ಹತ್ತಿರ ಹೋಗಬೇಕಿತ್ತು, ನಾನು ಬೇಡ ಅಂತ ಬಿಟ್ಬಿಟ್ಟೆ. ಮಿನಿಸ್ಟರ್ಶಿಪ್ ನಾನು ಸೆಂಟ್ರಲ್ನಲ್ಲಿ ಬೇಡ ಅಂತೇಳಿ. ಅಂದರೆ ರಾಜಕಾರಣನೇ ಬೇಡ ಅಂತನಾ ಅಥವಾ ನನಗೆ ಬೇಡ? ಕೆಳಗೆ ಕೆಲಸ ಮಾಡಿದ್ದೇನೆ ಸೈನ್ಸ್ ಸೆಕ್ರೆಟರಿಯಾಗಿ. ಮುಖ್ಯವಾಗಿ 5 ಮುಖ್ಯ ಇಂಪಾರ್ಟೆಂಟ್ ಥಿಂಗ್ ಏನಿದೆ ನಮ್ಮ ದೇಶ ಮುಂದೆ ಬರಬೇಕಾದ್ರೆ, ಪ್ರಗತಿ ಆಗಬೇಕಾದ್ರೆ, ಅದರಲ್ಲಿ 5ರಲ್ಲೂ ನಾವು ಫೇಲ್ ಆಗಿದ್ದೇವೆ. ಮೊದಲನೇದಾಗಿ ಎಜುಕೇಷನ್. ನಾವು 1958ನೇ ಇಸ್ವಿನಿಂದ ಒಂದು ಸೈಂಟಿಫಿಕ್ ರೆಸಲ್ಯೂಷನ್ ಆಯಿತು, ಭಾಳ ಫೇಮಸ್ ರೆಸಲ್ಯೂಷನು. ಅದರಲ್ಲಿ ಆ ಸೆಂಟೆನ್ಸ್ ಅನ್ನೋದು ನೆಹರು ಅವರೇ ಬರೆದು ಅಂಥ ಅದು ಎಜುಕೇಷನ್ಗೆ ಅಟ್ಲೀಸ್ಟ್ 6% ದಿ GDP ಗ್ರೋತ್ ಹೋಗಬೇಕು ಅಂತಿತ್ತು. ಇಷ್ಟವರೆಗೆ 4%ಇಂದ ಯಾವಾಗಲೂ ಮುಂದೆ ಬಂದಿಲ್ಲ. ಹೈಯರ್ ಎಜುಕೇಷನ್ ಮೆಡಲ್ ಮಾಡ್ತಾ ಇದ್ದೇವೆ. ಈಗ ನಮ್ಮ ಎಂಜಿನಿಯರಿಂಗ್ ಕಾಲೇಜಸ್ ನೋಡಿದರೆ ಇವತ್ತಿನ ದಿನ, ನಾನು ಆ ರಿಪೋರ್ಟಿಗೆ ಚೇರ್ಮನ್ ಆಗಿದ್ದೆ, ಇವತ್ತಿನ ದಿನ ನಮಗೆ 30,000 PhDs ಬೇಕು, 45,000 MTechs ಬೇಕು ಎಂಜಿನಿಯರಿಂಗ್ ಕಾಲೇಜಿಗೆ. ಈಗ ಇರುವಂಥ ಕಾಲೇಜಿಗೆ ನೀವು ಎಜುಕೇಷನ್ ಕೊಡಲಿಕ್ಕೆ ನಾವು ಕಂಟ್ರಿಯಲ್ಲಿ ತಯಾರು ಮಾಡೋದು ಬರೀ 500 PhDs. ಈ ಎಜುಕೇಷನ್ ಅನ್ನೋದು ಬಹಳ ಇದಾಗಿದೆ. ಈಗ ಹೊಸದಾಗಿ ವೊಕೇಶ್ನಲ್ ಟ್ರೈನಿಂಗ್ ಮಾಡ್ತಾರೆ, ಅದಕ್ಕೆ ಕೊನೆಗೆ ಬರ್ತೇನೆ. ಸೆಕೆಂಡ್, ಅಗ್ರಿಕಲ್ಚರ್. ಈ ಜನ ಸಾಯೋದು, ಇದಕ್ಕೆಲ್ಲ ನಾವೇನು ಮಾಡ್ತೇವೆ, ಗೋ ಫಾರ್ ಅವರಿಗೆ ಸ್ವಲ್ಪ ಹಣ ಕೊಡೋದು, ಸಬ್ಸಿಡಿ ಕೊಡೋದು. ದಿಸ್ ಇಸ್ ದ ವರ್ಸ್ಟ್ ಥಿಂಗ್ ದಟ್ ಎನಿಬಡಿ ಕ್ಯಾನ್ ಡೂ. ಇಟ್ ಹ್ಯಾಸ್ ಬೀನ್ ಟೋಲ್ಡ್ ಫ್ರಮ್ ದ ವೆರಿ ಬಿಗಿನಿಂಗ್. ಸುಮ್ಮನೆ ಹೋಗಿ ಫಿಶ್ ಕೊಡಬೇಡಿ, ಅವನಿಗೆ ಫಿಶಿಂಗ್ ರಾಡ್ ಕೊಡಿ. ಇವತ್ತಿನ ದಿನ ನಮ್ಮ ನೋವೇರ್ ಇನ್ ದ ವರ್ಲ್ಡ್ ಅಗ್ರಿಕಲ್ಚರ್ ಕ್ಯಾನ್ ಸಪೋರ್ಟ್ 65% ಪೀಪಲ್. 65% ಜನ ನಮ್ಮ ದೇಶದ ಜನ ಅಗ್ರಿಕಲ್ಚರ್ನಲ್ಲಿದ್ದಾರೆ. ಅವ್ರದ್ದು ಕಾಂಟ್ರಿಬ್ಯೂಷನ್ GDP ನೋಡಿದರೆ 18%. ಇವತ್ತು ಆ ಪೈಕಿ 40% ಜನ ಅಗ್ರಿಕಲ್ಚರ್ ಬಿಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮಾಡಲೇಬೇಕು. ಚೈನಾದಲ್ಲಿ ಅದೇ 30% ಜನ ಬಂದುಬಿಟ್ಟಿದ್ದಾರೆ. ಅಂದರೆ ಅವ್ರು ಹಾಗೆ ಮಾಡಬೇಕು ಅಂತಂದರೆ ಅವರಿಗೆ ಲೋ ಟೆಕ್ನಾಲಜಿ ಇದು ಕಲಿಸ್ಬೇಕು, ವೊಕೇಶ್ನಲ್ ಟ್ರೈನಿಂಗ್ ಕೊಡಬೇಕು. ಇವತ್ತಿನ ದಿನ ಫಾರ್ ದ ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಸೆಡ್ ವಿ ವಿಲ್ ಸ್ಟಾರ್ಟ್ ಸಮಥಿಂಗ್ ಲೈಕ್ 10,000 ವೊಕೇಶ್ನಲ್ ಟ್ರೈನಿಂಗ್ ಸ್ಕೂಲ್ಸ್. ಮೊನ್ನೆ ಜನವರಿ 60 ವರ್ಷದಲ್ಲಿ ಸ್ಕ್ಯೂಡ್ ಪ್ರಯಾರಿಟಿ ಎಲ್ಲ ತಲೆ ಕೆಳಗೆ. 5,000 ಇಂಜಿನಿಯರಿಂಗ್ ಕಾಲೇಜ್ ಇದೆ, 2,500 ಪಾಲಿಟೆಕ್ನಿಕ್ ಇದೆ, 1,000 ಕೂಡ ನಿಮ್ಮ ಹತ್ರ ಬರೋ ವೊಕೇಶ್ನಲ್ ಟ್ರೈನಿಂಗ್ ಇಲ್ಲ. ಇನ್ವರ್ಟೆಡ್ ಪಿರಮಿಡ್ ಅಂತೇಳಿ. ಮೂರನೇದಾಗಿ ದಿ ಎನರ್ಜಿ. ವಿ ಹ್ಯಾವ್ ನಾಟ್ ಎವ್ರಿವೇರ್ ದರ್ ಇಸ್ ಎನರ್ಜಿ ಪ್ರಾಬ್ಲಮ್. ಇನ್ಫ್ರಾಸ್ಟ್ರಕ್ಚರ್ 4th. 5th ಈಸ್ ರಾಜಕೀಯ, ಕರಪ್ಷನ್. ಈಗಿನ ದಿನ ಇವರು ಹೇಳಿದರು ಎಲ್ಲ ಇವು ನೋಡಿ, this saying, popular saying is, because criminalization politics, it is better to be in politics than in jail ಅಂತ. ನಾವು ಭಾರತದ 60 ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೀವಿ. ರಾಜಕಾರಣ ನಮ್ಮ ಭಾರತವನ್ನು ಇವತ್ತು ಎಲ್ಲಿಗೆ ತಗೊಂಬಂದು ನಿಲ್ಲಿಸಿದೆ, ಅಭಿವೃದ್ಧಿ ಮತ್ತು ಪ್ರಗತಿಯ ಮಧ್ಯದ ಕನ್ಫ್ಯೂಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ನಾನು ನೇರವಾಗಿ ಸೀತಾರಾಮ್ ಅವ್ರ ಹತ್ರ ಬರ್ತೀನಿ. ಸರ್, ನೀವು ರಾಜಕೀಯವನ್ನು ನೋಡಿ ಬಂದವರು, ಹಾಗೆ ರಾಜಕೀಯದಿಂದ ದೂರನೂ ಉಳ್ಕೊಂಡವರು. ದೂರ ಉಳ್ಕೊಳ್ಳಿಕ್ಕೆ ಏನು ಕಾರಣ? ನಿಮಗೆ ರಾಜಕೀಯ ಬೇಸರ ಆಯಿತಾ?
ಜನಕ್ಕೆ ನನ್ನ ಬಗ್ಗೆ ಬೇಸರ ಆಗಿರ್ಬೋದು ಅಷ್ಟೇ. ರಾಜಕೀಯದ ಬಗ್ಗೆ ನಿಮಗೆ ಬೇಸರ ಆಗಿಲ್ಲ? ರಾಜಕೀಯದ ಬಗ್ಗೆ ಬೇಸರ ಇಲ್ಲ. ರಾಜಕಾರಣಿಗಳು ಬೇರೆ ಅನೇಕರಿಗಿಂತ ಇವತ್ತು ಶ್ರೇಷ್ಠರು ಅಂತ ನನಗನ್ನಿಸ್ತಾ ಇದೆ. ಇವತ್ತಿರೋ ರಿಯಲ್ ಎಸ್ಟೇಟ್ ಇದು, ಇವತ್ತಿರೋ ಧನದ ಮೋಹ, ಇದೆಲ್ಲದರ ಮುಂದೆ ರಾಜಕಾರಣಿಗಳು ಪಾಪ ಅವರ ರಿಯಲ್ ಎಸ್ಟೇಟ್ ಹಿಂದೆನೂ ರಾಜಕೀಯ ಇದೆಯಾ? ರಾಜಕಾರಣಿಗಳ ಹಿಂದೆ ರಿಯಲ್ ಎಸ್ಟೇಟ್ ಇರಬಹುದು, ಆದರೆ ರಿಯಲ್ ಎಸ್ಟೇಟ್ನವರೇ ರಾಜಕಾರಣಿಗಳಾಗೋದು ಅಪಾಯ ಅಂತಲೇ ಹೊರತು, ರಾಜಕಾರಣಿಗಳಾಗಿ ಇವತ್ತು ಅವರು ಬೇರೆಯವ್ರಿಗಿಂತ ಮುಂದೆ ಇದ್ದಾರೆ, ಬೇರೆಯವ್ರಿಗಿಂತ ಶ್ರೇಷ್ಠರಾಗಿದ್ದಾರೆ. ಇವತ್ತು ನಮ್ಮ ಅಧ್ಯಾಪಕರಷ್ಟೇ, ಇವರಷ್ಟೇ ನಾವೆಲ್ಲರೂ ರಾಜಕಾರಣಿಗಳು ಕೆಟ್ಟವರು, ರಾಜಕಾರಣಿಗಳಿಂದಾನೇ ಹೀಗಾಯಿತು ಅಂತ ಹೇಳಿದ್ರೆ ಖಂಡಿತ ತಪ್ಪು. ಇವತ್ತು ರಾಜಕಾರಣಿಗಳು ಅಷ್ಟು ಇದಾಗಿಲ್ಲ. ಫೈನ್. ನಾನು ಮತ್ತೆ ರಾಜಕೀಯದ ವಿಷಯಕ್ಕೆ ಯಾಕೆ ಬರ್ತೀನಿ, ಡಿ ಬಿ ಚಂದ್ರೇಗೌಡರ ಹತ್ರ ಬರ್ತೀನಿ. ತಾವು ಸ್ಪೀಕರ್ ಆಗಿದ್ದವರು. ನಾನು ರಾಜಕೀಯದ ವಿಷಯ ಮಾತಾಡಲಿಕ್ಕೆ ಇನ್ನೂ ಒಂದು ಕಾರಣ ಇದೆ. ಕ್ವಾಲಿಟಿ ಆಫ್ ಡಿಬೇಟ್ ಹೌಸ್ನಲ್ಲಿ ನಾವು ಒಂದು ಕಾಲ ಇತ್ತು, ಅಸೆಂಬ್ಲಿಗೆ ಹೋಗಿ ಕೂತ್ಕೊಳ್ಳೋದೇ ಒಂದು ಎಜುಕೇಷನ್ ಅಂತ ಜರ್ನಲಿಸ್ಟ್ಗಳು ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಿದ್ದನ್ನು, ರಾಜಕಾರಣಿಗಳು ಮಾತಾಡ್ಕೊಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ. ಇವತ್ತು ಏನು ಸರ್ ಎಜುಕೇಷನ್ ಸಿಗುತ್ತೆ ಅಸೆಂಬ್ಲಿಲಿ? ಈಗ ವಿಧಾನಸಭೆಗಳಲ್ಲಿ, ವಿಧಾನ ಪರಿಷತ್ನಲ್ಲಿ, ಸಂಸತ್ನಲ್ಲಿ ಬುದ್ಧಿಗೆ ಕೆಲಸ ಇಲ್ಲ, ಗಂಟ್ಲಿಗೆ ಕೆಲಸ. ಗಂಟ್ಲಿಗೆ, ಕೈಗೆ. ನಿಮ್ಮ ಆಸಕ್ತಿಯೆಲ್ಲ ಕಡಿಮೆ ಆಗಿರೋದಕ್ಕೆ ಅದು ಭಾಳ ಪ್ರಮುಖವಾದಂಥ ಕಾರಣ. ಎರಡನೇದು ಕಾರಣ, ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯ ಅತ್ಯಂತ ಉತ್ಕೃಷ್ಟ ಶ್ರೇಷ್ಠ ಸ್ಥಾನಗಳ ಬಗ್ಗೆ, ಸಂಸ್ಥೆಗಳ ಬಗ್ಗೆ ಗೌರವ ಕಡಿಮೆ ಆಗ್ತಾ ಇದೆ. ಆ ಸದಸ್ಯತ್ವವನ್ನು ತಮ್ಮ ಸ್ವಂತಿಕೆ ಬಳಕೆ ಮಾಡಿಕೊಳ್ತಕ್ಕಂಥ ಒಂದು ಜನ ಹೆಚ್ಚಾಗಿದ್ದಾರೆ ಚುನಾಯಿತ ಪ್ರತಿನಿಧಿಗಳಲ್ಲಿ. ಮೂರನೆಯದು, ಅಭ್ಯಾಸ ಶೂನ್ಯವಾಗಿದೆ. ಇವೆಲ್ಲ ಕಾರಣಗಳಿಗಾಗಿ ಇವತ್ತು ಸಂಸತ್ತೇ ಇರಲಿ, ಶಾಸನಸಭೆ ಇರಲಿ, ಜನಾಪೇಕ್ಷಿತವಾಗಿ ನಡೀತಾ ಇಲ್ಲ. ರಾಜಕೀಯ ಒಂದು ಬಿಸ್ನೆಸ್ ಆಗಿದೆ ಅಂತನಾ? ರಾಜಕೀಯ ಹೆಚ್ಚು ಕಡಿಮೆ ಆ ವ್ಯಾಪಾರಿ ಸಂಸ್ಥೆಗಳಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ತಲುಪಿಬಿಟ್ಟಿದ್ದಾವೆ. ಈಗ 60 ವರ್ಷಗಳಲ್ಲಿ ನಾವು ಕಂಡದ್ದು ಪರಿಪೂರ್ಣವಾದ ಈ ಬದಲಾವಣೆ. ಓಕೆ. ಸುದರ್ಶನ್ ಅವರೇ, ನೀವು ಏನೋ ಎಲೀಟ್ಗಳು ಬರುವಂಥ ಒಂದು ಹೌಸ್ನಲ್ಲಿ ಇದ್ದವರು, ಅಂದರೆ ವಿಧಾನ ಪರಿಷತ್, ಅಲ್ಲಿಗೆ ಬರೋರೆಲ್ಲ ಎಲೀಟ್ಸ್ ಅಂತ ಅಂದ್ಕೊಳ್ತೇವೆ ನಾವು. ಅಲ್ಲಿನ ಪರಿಸ್ಥಿತಿ ಹೇಗಿದೆ? ವಿಧಾನ ಪರಿಷತ್ತಲ್ಲಿ ನಮ್ಮ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಲ್ಲಿನ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಟೀಚರ್ಸ್, ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಷನ್ಸನ್ನು ಕೂಡ ಅಲ್ಲಿನೂ ಕೂಡ ಪ್ರತಿನಿಧಿಗಳಿದ್ದಾರೆ. ಹೀಗಾಗಿ ಮಿಡಲ್ ಕ್ಲಾಸ್ ಅವರು ಇರ್ಬೋದು, ಮತ್ತು ಗ್ರಾಮಾಂತರ ಪ್ರದೇಶದಿಂದ ಬಂದವರು ಕೂಡ ಸದಸ್ಯರಾಗಿದ್ದಾರೆ. ಹೀಗಾಗಿ ವಿಧಾನ ಪರಿಷತ್ತಲ್ಲಿ ಸಾಕಷ್ಟು ಉತ್ತಮವಾದಂಥ ಅನೇಕ ಚರ್ಚೆಗಳಾಗಿದ್ದಾವೆ. ಸರ್ಕಾರದ ಅನೇಕ ಕಾರ್ಯಕ್ರಮಗಳಿಗೆ ಆ ಚರ್ಚೆಗಳು ಕೂಡ ಒಂದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಪ್ರಯೋಜನಗಳನ್ನು ಕೂಡ ಆಗಿದೆ. ಇವತ್ತು ವಿಧಾನ ಪರಿಷತ್ತಿಗೆ ಬರುವಂಥ ಸದಸ್ಯರಿಗೆ ಅಲ್ಲಿ ನಡಿಬೋದಾದಂಥ ಚರ್ಚೆಯಲ್ಲಿ, ಅಲ್ಲಿ ರೈಸ್ ಆಗ್ಬೋದಾದಂಥ ಇಶ್ಯೂಗಳಲ್ಲಿ ನಿಜವಾದ ಕಳಕಳಿ, ಕನ್ಸರ್ನ್, ಇಂಟ್ರೆಸ್ಟ್ ಇದೆಯಾ? ರಾಜಕೀಯ ಪಕ್ಷಗಳ ಮೇಲೂ ಕೂಡ ಭಾಳ ಜವಾಬ್ದಾರಿ ಇದ್ದಾವೆ. ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಕೂಡ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ಅವರು ಅಲ್ಲಿ ರಾಜ್ಯದ ಪರವಾಗಿ, ಈಗ ಪಕ್ಷಗಳು ಏನು ಮಾಡ್ತೀವಿ ಸರ್, ಅಂದರೆ ಆ ಥರದ ಒಂದು ಇದನ್ನು ಇಟ್ಕೊಂಡಿಲ್ಲ, ಒಂದು ಕ್ರೈಟೀರಿಯಾ ಇಟ್ಕೊಳ್ಳದಿದ್ದಾಗ ಯಾವ ಥರದವರು ಬರ್ತಿದ್ದಾರೆ ಅಂತ ನೀವು ಹೇಳೋದು? ಈಗ ರಾಜಕಾರಣ ಎಲ್ಲಿಂದನೋ ಬರೋದಿಲ್ಲ. ರಾಜಕಾರಣ ಇಟ್ ರಿಫ್ಲೆಕ್ಟ್ಸ್ ದ ಮೈಂಡ್ ಆ್ಯಂಡ್ ಮೂಡ್ ಆಫ್ ದ ಪೀಪಲ್. ನಮ್ಮ ಸಮಾಜದಲ್ಲಿ ಹೇಗೆ ಬದಲಾವಣೆಗಳಾಗ್ತಾ ಇದ್ದಾವೆ, ಜನರ ಪ್ರಯಾರಿಟೀಸ್ ಏನಿದ್ದಾವೆ, ಇದನ್ನು ಕೂಡ ರಾಜಕೀಯ ಪಕ್ಷಗಳು ಗಮನಿಸ್ತಾ ಹೋಗ್ತಿರ್ತವೆ. ಹಾಗೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ತತ್ಕ್ಷಣಕ್ಕೆ ತಾನೂ ಕೂಡ ಗೆಲ್ಲಬೇಕು, ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳುವಂಥದ್ದೇ ಎಲ್ಲ ರಾಜಕೀಯ ಪಕ್ಷಗಳ ಪ್ರಥಮ ಗುರಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಜನರ ಜವಾಬ್ದಾರಿಗಳು ಕೂಡ ಇದ್ದಾವೆ. ಇವತ್ತು ಚುನಾವಣಾ ಪದ್ಧತಿ ಏನಾಗಿದ್ದಾವೆ, ಚುನಾವಣಾ ವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪಿದ್ದಾವೆ ಅನ್ನೋಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲಿವರೆಗೆ ಚುನಾವಣಾ ಪದ್ಧತಿ ನಾವು ಸರಳ ಆಗೋದಿಲ್ಲ, ಜನಸಾಮಾನ್ಯರು ಅದರಲ್ಲೂ ಕೂಡ ವಿದ್ಯಾವಂತರಾದಂಥವರು ತಮ್ಮ ಜವಾಬ್ದಾರಿಯನ್ನು ಭಾಳ ವ್ಯವಸ್ಥಿತವಾಗಿ, ಅವ್ರಿಗೆ ವೋಟಿಂಗೇ ಬರೋದಿಲ್ಲ, ಅವರು ಸುಮ್ಮನೆ ಟಿ ವಿ ಮುಂದೆ ಕೂತ್ಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ, ಡೆಮಾಕ್ರಸಿ ಬಗ್ಗೆ ಗುಂಡು ಹಾಕ್ತಾ ಮಾತಾಡೋದು ಭಾಳ ಸುಲಭ ಆಗುತ್ತೆ. ಆದರೆ ತಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳಿ ಮಾತಾಡುವಂಥದ್ದು ಇದೆಯಲ್ಲ, ಆ ಜವಾಬ್ದಾರಿಯನ್ನು ಮಾಡೋದು ನಾವು ರಾಜಕಾರಣಿಗಳನ್ನು ಬೈಯೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ವಿದ್ಯಾವಂತರನ್ನ ಮತ್ತು ವಿದ್ಯಾವಂತರ ಜವಾಬ್ದಾರಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಓಕೆ. ನೀವು ಎಲೆಕ್ಷನ್ ವಿಷಯ ಮಾತಾಡಿದ್ರಿ, ನನಗೆ ಬಹುಶಃ ಅನಿಸುತ್ತೆ ಇವತ್ತಿನ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದೇ ದಿನ, ಇಡೀ ದೇಶ ಯಾಕೆ ಇಡೀ ರಾಜ್ಯದಲ್ಲಿ ಒಂದೇ ದಿನ ಎಲೆಕ್ಷನ್ ನಡೆಸುವಂಥ ಸ್ಥಿತಿ ಇಲ್ಲವೇ ಇಲ್ಲ. ಒಂದು ವಾರ, ಒಂದು ತಿಂಗಳು, ಏನೋ ಆ ಥರದ ಇಂಟೆನ್ಸಿವ್ ಮ್ಯಾನ್ ಪವರ್ ಓರಿಯೆಂಟೆಡ್ ಸಿಸ್ಟಮ್ ಆಗಿಬಿಟ್ಟಿದೆ. ನಾನು ಈಗ ಚೆಲುವರಾಯ ಸ್ವಾಮಿಯವ್ರ ಹತ್ರ ಬರ್ತೀನಿ. ಸರ್, ಈಗ ನನಗೆ ನಾಗಮಂಗಲದ ರಾಜಕೀಯ ಅಂದ ತಕ್ಷಣ ಸ್ವಲ್ಪ ಕುರುಕ್ಷೇತ್ರ ಅಂತ ಅನಿಸುತ್ತೆ. ಅವ್ರು ಹೇಳಿದರು, ಅಂದರೆ ಈಗ ಇವತ್ತಿನ ಹೌಸ್ನಲ್ಲಿ ಬುದ್ಧಿಗಿಂತ ಜಾಸ್ತಿ ಗಂಟ್ಲಿಗೆ
ಬಹುಶಃ ಕೈಗೆ ಶಕ್ತಿ ಬೇಕು ಅಂಥೇಳಿ. ನೀವು ಬಹುಶಃ ಆ ಥರದ ಕುರುಕ್ಷೇತ್ರದಿಂದನೇ ಬಂದವರಾ? ನಮಗೆ ಶಕ್ತಿ ಪ್ರದರ್ಶನ ಮಾಡಿ ಬಂದಿಲ್ಲ, ಆದರೆ ಜನರ ಪ್ರೀತಿಯಿಂದ ನಾನು ಬರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದರಲ್ಲ ಬಹುಶಃ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದೀನಿ. ಆದರೆ ಇದು ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಾನು ನಾಗಮಂಗಲ ಕ್ಷೇತ್ರಕ್ಕೆ ಹೆಚ್ಚು ಸೀಮಿತ ಮಾಡಲಿಕ್ಕೆ ಹೋಗಲ್ಲ. ಇಲ್ಲ, ನಾನು ಅದನ್ನು ನೆಪವಾಗಿ ತಗೊಂಡೆ ಇವತ್ತಿನ ರಾಜಕಾರಣದ ಬಗ್ಗೆ. ಹೌದು, ನಾಗಮಂಗಲ ಒಂದು ಕಾಲದಲ್ಲಿ ಇದ್ದಂಥ ನಾಗಮಂಗಲಕ್ಕೂ ಸ್ವಲ್ಪ ಹಿಂದೆ ಇದ್ದಂಥ ನಾಗಮಂಗಲಕ್ಕೂ ವ್ಯತ್ಯಾಸ ಇರೋದ್ರಿಂದ ರಾಜ್ಯಕ್ಕೆ ಭಾಳ ಅದರ ಕಡೆ ಕೇಂದ್ರೀಕೃತ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಉತ್ತಮವಾದಂಥ ಬರ್ತಾ ಇದೆ, ಅದನ್ನು ಅಲ್ಲಿ ಬೇಡ. ಆದರೆ ತಾವು ಭಾಳ ಜನ ಭಾಳ ಉತ್ತಮವಾದಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ನನಗೆ ಹಿಂದಲ್ದ ಯೋಚನೆ ಮಾಡೋದನ್ನು ನಾವು ಕಡಿಮೆ ಮಾಡಿ ಮುಂದೆ ನಾವು ಯಾವ ರೀತಿ ಈ ದೇಶವನ್ನು ತೊಗೊಂಡೋಗ್ಬೋದು ಅನ್ನೋ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಬಹುಶಃ ಅದೆಲ್ಲಕ್ಕೂ ಸಹ ಒಳ್ಳೆಯ ಫಲಿತಾಂಶ ಸಿಕ್ಕುತ್ತೆ ಅನ್ನೋದು. ಸುದರ್ಶನ್ ಅವರು ಮಾತಾಡಿದ್ರು, ಪಕ್ಷಗಳು ತುಂಬ ಕಾಳಜಿ ವಹಿಸಬೇಕು, ಎಂಥವ್ರನ್ನ ನಾವು ಆರಿಸಿ ಕಳಿಸ್ತೀವಿ. ಈಗ ನನ್ನ ಅನಿಸಿಕೆ ಅದು. ಏಕೆಂದರೆ ಹಳೆಯದನ್ನು ಯೋಚನೆ ಮಾಡಿ ಬೇರೆಯವ್ರನ್ನ ಟೀಕೆ ಮಾಡ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ನಾವು ಮುಂದೆ ನಾವು ಯಾವ ರೀತಿ ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡಿದ್ರೆ ಬಹುಶಃ ದೇಶ ಬೇಗ ನಾವೆಲ್ಲವೂ ಸಹ ನಾವೇನು ಇವತ್ತು ಅಪೇಕ್ಷೆ ಪಡ್ತಾ ಇದ್ದೀವಿ ಅದು ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಆದರೆ ಇವತ್ತು ರಾಜಕಾರಣಿಗಳು ಏನಾಗಿದೆ ಅಂದರೆ, ನೀವೆಲ್ಲರೂ ಬಹುಶಃ ತಾವು ಪ್ರಾರಂಭದಿಂದನೂ ರಾಜಕಾರಣನೇ ಭಾಳ ಪ್ರಮುಖವಾದಂಥ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಶುರು ಮಾಡ್ಕೊಂಡು ಆದರೆ ರಾಜಕಾರಣ ಬಹುಶಃ ಬದುಕಿನ ಎಲ್ಲ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುವಂಥ ಒಂದು ಕ್ಷೇತ್ರ. ರಾಜಕಾರಣ ಒಂದು ಪ್ರಮುಖವಾದಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥದ್ದು ಅನ್ನೋದನ್ನು ನಾನು ಒಪ್ತೀನಿ. ಆದರೆ ಭಾಳ ಜನ ಹಿರಿಯರು ಹೇಳಿದ್ರು, ಇದು ಎಲ್ಲ ಹಂತದಲ್ಲೂ ಸಹ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಲೇ ಇರತಕ್ಕಂಥದ್ದಕ್ಕೆ ಇವತ್ತು ಒಂದು ಭಾಳ ದೊಡ್ಡ ಅನಾಹುತ ಇವತ್ತು ದೇಶದ ಪ್ರಗತಿಗೆ ಅಭಿವೃದ್ಧಿಗೆ ಆಗ್ತಾ ಇದೆ. ಅನಾಹುತ ಆಗಿದೆ ಅನ್ನೋದನ್ನ ಒಪ್ಕೊಳ್ತೀರಿ? ಒಪ್ತೀನಿ. ಆದರೆ ನಾವು ಪ್ರತಿಯೊಬ್ಬ ಇವತ್ತೇನು ಇಲಿಟ್ರೇಟ್ ಅಂತ ನೀವು ಹೇಳ್ತಾ ಇದ್ದೀರಿ, ಎಜುಕೇಷನ್ ನಮಗೆಲ್ರಿಗೂ ಇಲ್ಲ ಅಂತಿದ್ದೀರಿ. ಇಲಿಟ್ರೇಟೆಡ್ ಭಾಳ ಉತ್ತಮವಾದಂಥ ದೇಶಭಕ್ತಿ ಮತ್ತು ದೇಶದ ಅಭಿವೃದ್ಧಿಗೆ ಪ್ರಗತಿಗೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲಿ ಇವತ್ತು ಶಿಕ್ಷಣ ಇದೆ, ಎಲ್ಲಿ ಇವತ್ತು ಪ್ರತಿಯೊಬ್ಬರು ಬುದ್ಧಿವಂತರಾಗಿದ್ದಾರೆ, ಅಲ್ಲಿ ಸ್ವಾರ್ಥ ಹೆಚ್ಚಾಗ್ತಾ ಇದೆ. ಮತ್ತು ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಯಾವುದೇ ಸಂಸ್ಥೆಗಳಿರ್ಬೋದು, ರಾಜಕೀಯ ವಲಯ ಇರ್ಬೋದು, ಅಥವಾ ಇನ್ಯಾವುದೇ ರೀತಿಯಲ್ಲಿ ನಾವು ನೋಡಿದಾಗ ಬಹುಶಃ ಪ್ರತಿಯೊಬ್ಬರಲ್ಲೂ ಸಹ ಸ್ವಾರ್ಥ ಮತ್ತು ನಾವು ಅಕೌಂಟಬಿಲಿಟಿ ಯಾರಿಗೂ ಇಲ್ಲದೆ ಇರೋದ್ರಿಂದ ನಾವು ಪ್ರಜಾಪ್ರಭುತ್ವ ನಮ್ಮೆಲ್ರಿಗೂ ಸಹ ನಾವು ಏನು ಮಾಡಿದ್ರು ಪ್ರಜಾಪ್ರಭುತ್ವ ಇದೆ ಅನ್ನೋ ರಾಜಕಾರಣಿಗಳಿಗೆ ಅಕೌಂಟಬಿಲಿಟಿ ಇಲ್ಲ ಅನ್ನೋದು. ಮತ್ತೆ ನೀವು ಒಂದು ನಿಮಿಷ ಹೇಳ್ತೀನಿ, ರಾಜಕಾರಣಿಗಳ ಜವಾಬ್ದಾರಿಯನ್ನು ರಾಜಕಾರಣಿಗಳು ನಿರ್ವಹಿಸಲೇಬೇಕಾಗತ್ತೆ. ಅವ್ರು ತಪ್ಪು ಮಾಡಿರ್ತಕ್ಕಂಥದ್ದಕ್ಕೆ ನಾನು ಒಬ್ಬ ರಾಜಕಾರಣಿಯಾಗಿ ಇಲ್ಲ ಅಂತ ಹೇಳಲ್ಲ. ಆದರೆ ತಾವು ಹೇಳ್ತಕ್ಕಂಥ ರೀತಿಯಲ್ಲಿ ರಾಜಕಾರಣಿಗಳು ಒಬ್ಬರೇ ಅಕೌಂಟಬಿಲಿಟಿ ಇದ್ದರೆ ಈ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಪ್ರಜೆಯೂ ಸಹ ತನ್ನದೇ ಆದ ಶಿಸ್ತನ್ನು ಮಿನಿಮಮ್ ಪ್ರಿನ್ಸಿಪಲ್ ಅನ್ನೋದೇನಾದ್ರು ಇದ್ದರೆ ಬಹುಶಃ ಅದು ಸಾಧ್ಯನೇ ವಿನ ಒಬ್ಬ ರಾಜಕಾರಣಿಯನ್ನು ಇಂದ ಈ ದೇಶವನ್ನು ಕಟ್ಟಲಿಕ್ಕೆ, ಈ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫೈನ್. ನಾನು ಈ ಸಂದರ್ಭದಲ್ಲಿ ಕೋಚ್ ಚನ್ನಬಸಪ್ಪ ಅವ್ರ ಹತ್ರ ಹೋಗಬೇಕಾಗತ್ತೆ. ಸರ್, ಗಾಂಧಿಯನ್ನು ತುಂಬ ಹತ್ತಿರದಿಂದ ಹಚ್ಕೊಂಡವರು ನೀವು. ನಾನು ಹೇಳ್ಕೊಳ್ತೀನಿ ಬಿಡಿ ಸರ್. ಇವತ್ತಿನ ರಾಜಕೀಯ ಅಂದರೆ ಇವತ್ತು ಗಾಂಧಿವಾದ ಅನ್ನೋದು ಗಾಂಧಿಗಿರಿ ಆಗಿಬಿಟ್ಟಿದೆ. ಈಗ ಇದುವರೆಗೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದವರೆಲ್ಲ ರಾಜಕಾರಣಿಗಳಿಗೆ ಬೆರಳು ಮಾಡಿ ತೋರಿಸಿದರು. ನಮ್ಮ ಸ್ನೇಹಿತರೊಬ್ಬರು ಇಲ್ಲಿ ಮಾತನಾಡ್ತಾ ಎಲ್ಲ ರಾಜಕಾರಣಿಗಳು ಒಳ್ಳೆಯವರೇ ಅಂತ ಹೇಳಿದರು. ನಾ ಹೆಸರು ಹೇಳೋದಿಲ್ಲ. ಆದರೆ ಅಂಥವ್ರನ್ನ ಕಳಿಸಿದವ್ರು ಯಾರು ಅಂತಕ್ಕಂಥದ್ದನ್ನು ನಾವು ಮೊದಲು ನೋಡ್ಕೋಬೇಕು. ಅವ್ರನ್ನ ಯಾಕಪ್ಪ ದೂಷಣೆ ಮಾಡ್ತೀರಿ? ಅವ್ರನ್ನ ಕಳಿಸಿದವ್ರು ಯಾರು? ನಿಮ್ಮ ಕೈಯಲ್ಲಿ ಒಂದು ಆಯುಧವನ್ನು ಕೊಟ್ಟಿದ್ದಾರೆ, ಸಣ್ಣ ಚೀಟಿ. ಅದನ್ನು ಚರ್ಚಿಲ್ ಹೇಳಿದ ಹಾಗೆ, ಎ ಸ್ಮಾಲ್ ಮ್ಯಾನ್ ಗೋಯಿಂಗ್ ಟು ಎ ಸ್ಮಾಲ್ ಪ್ಲೇಸ್ ಆ್ಯಂಡ್ ಪುಟ್ಟಿಂಗ್ ಎ ಸ್ಮಾಲ್ ಮಾರ್ಕ್ ಆ್ಯಂಡ್ ಪುಟ್ಟಿಂಗ್ ಇನ್ ಎ ಸ್ಮಾಲ್ ಬಾಕ್ಸ್. ಅದನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗ ಮಾಡಿ ಜನನೇ ಹೊಣೆ ಅಂತ. ಹೌದು, ಅದಕ್ಕೆ ಮುಂದೆ ಹೇಳ್ತೀನಿ ನಾನು, ಸ್ವಲ್ಪ ಕೇಳಿ. ಅವರನ್ನು ಅಕ್ಷರಸ್ಥರನ್ನಾಗಿ ಮಾಡಿದರೆ ಮಾತ್ರ ಅವರು ಬುದ್ಧಿವಂತರಾಗ್ತಾರೆ ಅಂತ ಅಲ್ಲ. ಈಗ ನಮ್ಮ ಚಲುವರಾಜ ಸ್ವಾಮಿಗಳು ಹೇಳಿದರು, ಅಕ್ಷರಸ್ಥರಾದವರು ಎಷ್ಟರ ಮಟ್ಟಿಗೆ ಬುದ್ಧಿವಂತರಾಗ್ತಾರೆ ಅಂತ ಹೇಳಿದ್ರೆ ಅವರು ಸ್ವಾರ್ಥಕ್ಕಾಗಿ ಬುದ್ಧಿವಂತರಾದರು. ಬುದ್ಧಿವಂತರಾದವರು ಸ್ವಾರ್ಥಿಗಳಾಗ್ತಾರೆ ಅಂತ ಹೇಳಿದ್ರು. ಹಾಗಲ್ಲ, ಸಾರ್ವತ್ರಿಕವಲ್ಲ. ಇವಾಗ ನಾನು ಅಕ್ಷರಸ್ಥನೇ, ನಾನು ಸ್ವಾರ್ಥಿ ಅಂತ ನಾನು ಹೇಳ್ಕೊಳ್ಳಿಕ್ಕಾಗುತ್ತಲ್ಲ. ಹಾಗೆ ಚಲುವರಾಯ ಸ್ವಾಮಿ ಅವರು ಹೇಳಿದ್ದಾರೆ. ಅಲ್ಲ, ಹಾಗಲ್ಲ ನಾನು ಹೇಳಿದ್ದು. ಅಕ್ಷರಸ್ಥರಾದರೆ ಅವರು ಒಳ್ಳೆಯವರಾಗ್ತಾರೆ ಅಂತಲ್ಲ. ಗಾಂಧಿ ಅದಕ್ಕಾಗಿ ಹೇಳಿದರು. ದಯವಿಟ್ಟು ಅದನ್ನು ಗಮನಿಸ್ರಿ ಸರ್. ಇವತ್ತಿನ ರಾಜಕೀಯ ಗಾಂಧಿಯಿಸಮ್ ಇವತ್ತು ಎಷ್ಟು ರೆಲೆವೆಂಟ್ ಸರ್? ಗಾಂಧಿಯಿಸಮ್ ಈಸ್ ರೆಲೆವೆಂಟ್ ಫಾರ್ ಆಲ್ ಟೈಮ್ ಟು ಕಮ್. ಅದನ್ನು ಪಾಲಿಸಲಿಕ್ಕೆ, ಗಾಂಧಿ ಥರ ಬದುಕಲಿಕ್ಕೆ, ಗಾಂಧಿವಾದವನ್ನು ಪಾಲಿಸಲಿಕ್ಕೆ ಇವತ್ತಿನ ಸಂದರ್ಭದಲ್ಲಿ ಸಾಧ್ಯ ಇದೆಯಾ? ಅವರು ಸಪ್ತ ಪಾತಕಗಳು ಅಂತ ಏನು ಹೇಳಿದರು,
ಪಾಲಿಟಿಕ್ಸ್ ವಿಥೌಟ್ ಮೊರಾಲಿಟಿ ಇಸ್ ದಿ ಫಸ್ಟ್ ಸಿನ್ ಅಂತ ಹೇಳಿದರು. ಅದನ್ನು ನಾವು ಆ ಪಾಲಿಟಿಕ್ಸ್ನಲ್ಲಿ ಅಂದರೆ ರಾಜಕಾರಣದಲ್ಲಿ ಪ್ರಾಮಾಣಿಕತೆಯನ್ನು ಯಾವಾಗ ನಿರ್ಲಕ್ಷಿಸಿದ್ವಿ ಅಥವಾ ಅದನ್ನು ಪಕ್ಕಕ್ಕೆ ದೂಡಿದ್ವಿ ಆವತ್ತೇ ನಮ್ಮ ಅವನತಿ ಪ್ರಾರಂಭ ಆಯಿತು. ಅದರಲ್ಲಿ ಹೇಳಿದರು, ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ 10 ವರ್ಷಗಳೊಳಗಾಗಿ ಎಲ್ಲರೂ ಅಕ್ಷರಸ್ಥರಾಗಬೇಕು, ಶಿಕ್ಷಣ ಕೊಡಬೇಕು, 6 ವರ್ಷ ಇಂಟ್ರೆಸ್ಟ್ ಇರುತ್ತಾ, ಇದೆಯಾ? ರಾಜಕಾರಣದ ರಾಜಕೀಯ ಪಕ್ಷಗಳ ಮೇಲೂ ಕೂಡ ಭಾಳ ಜವಾಬ್ದಾರಿ ಇದ್ದಾವೆ. ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಕೂಡ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ಅವರು ಅಲ್ಲಿ ರಾಜ್ಯದ ಪರವಾಗಿ ಈಗ ಪಕ್ಷಗಳು ಏನು ಮಾಡ್ತೀವಿ ಸರ್, ಅಂದರೆ ಆ ಥರದ ಒಂದು ಇದನ್ನು ಇಟ್ಕೊಂಡಿಲ್ಲ, ಒಂದು ಕ್ರೈಟೀರಿಯಾ ಇಟ್ಕೊಳ್ಳದಿದ್ದಾಗ ಯಾವ ಥರದವರು ಬರ್ತಿದ್ದಾರೆ ಅಂತ ನೀವು ಹೇಳೋದು? ಈಗ ರಾಜಕಾರಣ ಎಲ್ಲಿಂದನೋ ಬರೋದಿಲ್ಲ. ರಾಜಕಾರಣ ಇಟ್ ರಿಫ್ಲೆಕ್ಟ್ಸ್ ದ ಮೈಂಡ್ ಆ್ಯಂಡ್ ಮೂಡ್ ಆಫ್ ದ ಪೀಪಲ್. ನಮ್ಮ ಸಮಾಜದಲ್ಲಿ ಹೇಗೆ ಬದಲಾವಣೆಗಳಾಗ್ತಾ ಇದ್ದಾವೆ, ಜನರ ಪ್ರಯಾರಿಟೀಸ್ ಏನಿದ್ದಾವೆ, ಇದನ್ನು ಕೂಡ ರಾಜಕೀಯ ಪಕ್ಷಗಳು ಗಮನಿಸ್ತಾ ಹೋಗ್ತಿರ್ತವೆ. ಹಾಗೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ತತ್ಕ್ಷಣಕ್ಕೆ ತಾನೂ ಕೂಡ ಗೆಲ್ಲಬೇಕು, ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳುವಂಥದ್ದೇ ಎಲ್ಲ ರಾಜಕೀಯ ಪಕ್ಷಗಳ ಪ್ರಥಮ ಗುರಿ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಜನರ ಜವಾಬ್ದಾರಿಗಳು ಕೂಡ ಇದ್ದಾವೆ. ಇವತ್ತು ಚುನಾವಣಾ ಪದ್ಧತಿ ಏನಾಗಿದ್ದಾವೆ, ಚುನಾವಣಾ ವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪಿದ್ದಾವೆ ಅನ್ನೋಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲಿವರೆಗೆ ಚುನಾವಣಾ ಪದ್ಧತಿ ನಾವು ಸರಳ ಆಗೋದಿಲ್ಲ, ಜನಸಾಮಾನ್ಯರು ಅದರಲ್ಲೂ ಕೂಡ ವಿದ್ಯಾವಂತರಾದಂಥವರು ತಮ್ಮ ಜವಾಬ್ದಾರಿಯನ್ನು ಭಾಳ ವ್ಯವಸ್ಥಿತವಾಗಿ, ಅವ್ರಿಗೆ ವೋಟಿಂಗೇ ಬರೋದಿಲ್ಲ, ಅವರು ಸುಮ್ಮನೆ ಟಿ ವಿ ಮುಂದೆ ಕೂತ್ಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ, ಡೆಮಾಕ್ರಸಿ ಬಗ್ಗೆ ಗುಂಡು ಹಾಕ್ತಾ ಮಾತಾಡೋದು ಭಾಳ ಸುಲಭ ಆಗುತ್ತೆ. ಆದರೆ ತಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳಿ ಮಾತಾಡುವಂಥದ್ದು ಇದೆಯಲ್ಲ, ಆ ಜವಾಬ್ದಾರಿಯನ್ನು ಮಾಡೋದು ನಾವು ರಾಜಕಾರಣಿಗಳನ್ನು ಬೈಯೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ವಿದ್ಯಾವಂತರನ್ನ ಮತ್ತು ವಿದ್ಯಾವಂತರ ಜವಾಬ್ದಾರಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಓಕೆ, ನೀವು ಎಲೆಕ್ಷನ್ ವಿಷಯ ಮಾತಾಡಿದ್ರಿ, ನನಗೆ ಬಹುಶಃ ಅನಿಸುತ್ತೆ ಇವತ್ತಿನ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದೇ ದಿನ, ಇಡೀ ದೇಶ ಯಾಕೆ ಇಡೀ ರಾಜ್ಯದಲ್ಲಿ ಒಂದೇ ದಿನ ಎಲೆಕ್ಷನ್ ನಡೆಸುವಂಥ ಸ್ಥಿತಿ ಇಲ್ಲವೇ ಇಲ್ಲ. 1 ವಾರ 1 ತಿಂಗಳು ಏನೋ ಆ ಥರದ ಇಂಟೆನ್ಸಿವ್ ಮ್ಯಾನ್ ಪವರ್ ಓರಿಯೆಂಟೆಡ್ ಸಿಸ್ಟಮ್ ಆಗಿಬಿಟ್ಟಿದೆ. ನಾನು ಈಗ ಚೆಲುವರಾಯ ಸ್ವಾಮಿಯವರ ಹತ್ರ ಬರ್ತೀನಿ ಸರ್. ಈಗ ನನಗೆ ನಾಗಮಂಗಲದ ರಾಜಕೀಯ ಅಂದ ತಕ್ಷಣ ಸ್ವಲ್ಪ ಕುರುಕ್ಷೇತ್ರ ಅಂತ ಅನಿಸುತ್ತೆ. ಅವ್ರು ಹೇಳಿದರು, ಅಂದರೆ ಈಗ ಇವತ್ತಿನ ಹೌಸ್ನಲ್ಲಿ ಬುದ್ಧಿಗಿಂತ ಜಾಸ್ತಿ ಗಂಟ್ಲಿಗೆ ಬಹುಶಃ ಕೈಗೆ ಶಕ್ತಿ ಬೇಕು ಅಂಥೇಳಿ. ನೀವು ಬಹುಶಃ ಆ ಥರದ ಕುರುಕ್ಷೇತ್ರದಿಂದನೇ ಬಂದವರಾ? ನಮಗೆ ಶಕ್ತಿ ಪ್ರದರ್ಶನ ಮಾಡಿ ಬಂದಿಲ್ಲ, ಆದರೆ ಜನರ ಪ್ರೀತಿಯಿಂದ ನಾನು ಬರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದರಲ್ಲಿ ಬಹುಶಃ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದೀನಿ. ಆದರೆ ಇದು ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಾನು ನಾಗಮಂಗಲ ಕ್ಷೇತ್ರಕ್ಕೆ ಹೆಚ್ಚು ಸೀಮಿತ ಮಾಡಲಿಕ್ಕೆ ಹೋಗಲ್ಲ. ನಾನು ಅದನ್ನು ನೆಪವಾಗಿ ತಗೊಂಡೆ ಇವತ್ತಿನ ರಾಜಕಾರಣದ ಬಗ್ಗೆ. ಹೌದು, ನಾಗಮಂಗಲ ಒಂದು ಕಾಲದಲ್ಲಿ ಇದ್ದಂಥ ನಾಗಮಂಗಲಕ್ಕೂ ಸ್ವಲ್ಪ ಹಿಂದೆ ಇದ್ದಂಥ ನಾಗಮಂಗಲಕ್ಕೂ ವ್ಯತ್ಯಾಸ ಇರೋದ್ರಿಂದ ರಾಜ್ಯಕ್ಕೆ ಭಾಳ ಅದರ ಕಡೆ ಕೇಂದ್ರೀಕೃತ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಉತ್ತಮವಾದಂಥ ಬರ್ತಾ ಇದೆ, ಅದನ್ನು ಅಲ್ಲಿ ಬೇಡ. ಆದರೆ ತಾವು ಭಾಳ ಜನ ಭಾಳ ಉತ್ತಮವಾದಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ನನಗೆ ಹಿಂದಲ್ದ ಯೋಚನೆ ಮಾಡೋದನ್ನು ನಾವು ಕಡಿಮೆ ಮಾಡಿ ಮುಂದೆ ನಾವು ಯಾವ ರೀತಿ ಈ ದೇಶವನ್ನು ತೊಗೊಂಡೋಗ್ಬೋದು ಅನ್ನೋ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಬಹುಶಃ ಅದೆಲ್ಲಕ್ಕೂ ಸಹ ಒಳ್ಳೆಯ ಫಲಿತಾಂಶ ಸಿಕ್ಕುತ್ತೆ ಅನ್ನೋದು. ಸುದರ್ಶನ್ ಅವರು ಪಕ್ಷಗಳು ತುಂಬ ಕಾಳಜಿ ವಹಿಸಬೇಕು, ಎಂಥವ್ರನ್ನ ನಾವು ಆರಿಸಿ ಕಳಿಸ್ತೀವಿ ಹೇಳಿದೆ. ಈಗ ನನ್ನ ಅನಿಸಿಕೆ ಅದು, ಏಕೆಂದರೆ ಹಳೆಯದನ್ನು ಯೋಚನೆ ಮಾಡಿ ಬೇರೆಯವ್ರನ್ನ ಟೀಕೆ ಮಾಡ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ನಾವು ಮುಂದೆ ನಾವು ಯಾವ ರೀತಿ ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡಿದ್ರೆ ಬಹುಶಃ ದೇಶ ಬೇಗ ನಾವೆಲ್ಲವೂ ಸಹ ನಾವೇನು ಇವತ್ತು ಅಪೇಕ್ಷೆ ಪಡ್ತಾ ಇದ್ದೀವಿ ಅದು ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಆದರೆ ಇವತ್ತು ರಾಜಕಾರಣಿಗಳು ಏನಾಗಿದೆ ಅಂದರೆ, ನೀವೆಲ್ಲರೂ ಬಹುಶಃ ತಾವು ಪ್ರಾರಂಭದಿಂದನೂ ರಾಜಕಾರಣನೇ ಭಾಳ ಪ್ರಮುಖವಾದಂಥ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ರಾಜಕಾರಣ ಬಹುಶಃ ಬದುಕಿನ ಎಲ್ಲ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುವಂಥ ಒಂದು ರಾಜಕಾರಣ ಒಂದು ಪ್ರಮುಖವಾದಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥದ್ದು ಅನ್ನೋದನ್ನು ನಾನು ಒಪ್ತೀನಿ. ಆದರೆ ಭಾಳ ಜನ ಹಿರಿಯವರು ಹೇಳಿದ್ರು, ಇದು ಎಲ್ಲ ಹಂತದಲ್ಲೂ ಸಹ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಲೇ ಇರತಕ್ಕಂಥದ್ದಕ್ಕೆ ಇವತ್ತು ಒಂದು ಭಾಳ ದೊಡ್ಡ ಅನಾಹುತ ಇವತ್ತು ದೇಶದ ಪ್ರಗತಿಗೆ ಅಭಿವೃದ್ಧಿಗೆ ಆಗ್ತಾ ಇದೆ. ಅನಾಹುತ ಆಗಿದೆ ಅನ್ನೋದನ್ನ ಒಪ್ತೀನಿ. ಆದರೆ ನಾವು ಪ್ರತಿಯೊಬ್ಬ ಇವತ್ತೇನು ಇಲಿಟ್ರೇಟ್ ಅಂತ ನೀವು ಹೇಳ್ತಾ ಇದ್ದೀರಿ, ಎಜುಕೇಷನ್ ನಮಗೆಲ್ರಿಗೂ ಇಲ್ಲ ಅಂತಿದ್ದೀರಿ. ಇಲಿಟ್ರೇಟೆಡ್ ಭಾಳ ಉತ್ತಮವಾದಂಥ ದೇಶಭಕ್ತಿ ಮತ್ತು ದೇಶದ ಅಭಿವೃದ್ಧಿಗೆ ಪ್ರಗತಿಗೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲಿ ಇವತ್ತು ಶಿಕ್ಷಣ ಇದೆ, ಎಲ್ಲಿ ಇವತ್ತು ಪ್ರತಿಯೊಬ್ಬರು ಬುದ್ಧಿವಂತರಾಗಿದ್ದಾರೆ, ಅಲ್ಲಿ ಸ್ವಾರ್ಥ ಹೆಚ್ಚಾಗ್ತಾ ಇದೆ. ಮತ್ತು ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಯಾವುದೇ ಸಂಸ್ಥೆಗಳಿರ್ಬೋದು, ರಾಜಕೀಯ ವಲಯ ಇರ್ಬೋದು,
ಅಥವಾ ಇನ್ಯಾವುದೇ ರೀತಿಯಲ್ಲಿ ನಾವು ನೋಡಿದಾಗ ಬಹುಶಃ ಪ್ರತಿಯೊಬ್ಬರಲ್ಲೂ ಸಹ ಸ್ವಾರ್ಥ ಮತ್ತು ನಾವು ಅಕೌಂಟಬಿಲಿಟಿ ಯಾರಿಗೂ ಇಲ್ಲದೆ ಇರೋದ್ರಿಂದ ನಾವು ಪ್ರಜಾಪ್ರಭುತ್ವ ನಮ್ಮೆಲ್ರಿಗೂ ಸಹ ನಾವು ಏನು ಮಾಡಿದ್ರೂ ಪ್ರಜಾಪ್ರಭುತ್ವ ಇದೆ ಅನ್ನೋ ರಾಜಕಾರಣಿಗಳಿಗೆ ಅಕೌಂಟಬಿಲಿಟಿ ಇಲ್ಲ ಅನ್ನೋದು. ಮತ್ತೆ ನೀವು ಒಂದು ನಿಮಿಷ ಹೇಳ್ತೀನಿ, ರಾಜಕಾರಣಿಗಳ ಜವಾಬ್ದಾರಿನ ರಾಜಕಾರಣಿಗಳು ನಿರ್ವಹಿಸಲೇಬೇಕಾಗತ್ತೆ. ಅವ್ರು ತಪ್ಪು ಮಾಡಿರ್ತಕ್ಕಂಥದ್ದಕ್ಕೆ ನಾನು ಒಬ್ಬ ರಾಜಕಾರಣಿಯಾಗಿ ಇಲ್ಲ ಅಂತ ಹೇಳಲ್ಲ. ಆದರೆ ತಾವು ಹೇಳ್ತಕ್ಕಂಥ ರೀತಿಯಲ್ಲಿ ರಾಜಕಾರಣಿಗಳು ಒಬ್ಬರೇ ಅಕೌಂಟಬಿಲಿಟಿ ಇದ್ದರೆ ಈ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಪ್ರಜೆಯೂ ಸಹ ತನ್ನದೇ ಆದ ಶಿಸ್ತನ್ನು ಮಿನಿಮಮ್ ಪ್ರಿನ್ಸಿಪಲ್ ಅನ್ನೋದೇನಾದ್ರು ಇದ್ದರೆ ಬಹುಶಃ ಅದು ಸಾಧ್ಯನೇ ವಿನ ಒಬ್ಬ ರಾಜಕಾರಣಿಯನ್ನು ಇಂದ ಈ ದೇಶವನ್ನು ಕಟ್ಟಲಿಕ್ಕೆ, ಈ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫೈನ್. ನಾನು ಈ ಸಂದರ್ಭದಲ್ಲಿ ಕೋಚ್ ಚನ್ನಬಸಪ್ಪ ಅವ್ರ ಹತ್ರ ಹೋಗಬೇಕಾಗತ್ತೆ. ಸರ್, ಗಾಂಧಿಯನ್ನು ತುಂಬ ಹತ್ತಿರದಿಂದ ಹಚ್ಕೊಂಡವರು ನೀವು. ನಾನು ಹೇಳ್ಕೊಳ್ತೀನಿ ಬಿಡಿ ಸರ್. ಇವತ್ತಿನ ರಾಜಕೀಯ ಅಂದರೆ ಇವತ್ತು ಗಾಂಧಿವಾದ ಅನ್ನೋದು ಗಾಂಧಿಗಿರಿ ಆಗಿಬಿಟ್ಟಿದೆ. ಈಗ ಇದುವರೆಗೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದವರೆಲ್ಲ ರಾಜಕಾರಣಿಗಳಿಗೆ ಬೆರಳು ಮಾಡಿ ತೋರಿಸಿದರು. ನಮ್ಮ ಸ್ನೇಹಿತರೊಬ್ಬರು ಇಲ್ಲಿ ಮಾತನಾಡ್ತಾ ಎಲ್ಲ ರಾಜಕಾರಣಿಗಳು ಒಳ್ಳೆಯವರೇ ಅಂತ ಹೇಳಿದರು. ನಾ ಹೆಸರು ಹೇಳೋದಿಲ್ಲ. ಆದರೆ ಅಂಥವ್ರನ್ನ ಕಳಿಸಿದವ್ರು ಯಾರು ಅಂತಕ್ಕಂಥದ್ದನ್ನು ನಾವು ಮೊದಲು ನೋಡ್ಕೋಬೇಕು. ಅವ್ರನ್ನ ಯಾಕಪ್ಪ ದೂಷಣೆ ಮಾಡ್ತೀರಿ? ಅವ್ರನ್ನ ಕಳಿಸಿದವ್ರು ಯಾರು? ನಿಮ್ಮ ಕೈಯಲ್ಲಿ ಒಂದು ಆಯುಧವನ್ನು ಕೊಟ್ಟಿದ್ದಾರೆ, ಸಣ್ಣ ಚೀಟಿ. ಅದನ್ನು ಚರ್ಚಿಲ್ ಹೇಳಿದ ಹಾಗೆ, ಎ ಸ್ಮಾಲ್ ಮ್ಯಾನ್ ಗೋಯಿಂಗ್ ಟು ಎ ಸ್ಮಾಲ್ ಪ್ಲೇಸ್ ಆ್ಯಂಡ್ ಪುಟ್ಟಿಂಗ್ ಎ ಸ್ಮಾಲ್ ಮಾರ್ಕ್ ಆ್ಯಂಡ್ ಪುಟ್ಟಿಂಗ್ ಇನ್ ಎ ಸ್ಮಾಲ್ ಬಾಕ್ಸ್. ಅದನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗ ಮಾಡಿ ಜನನೇ ಹೊಣೆ ಅಂತ. ಹೌದು, ಅದಕ್ಕೆ ಮುಂದೆ ಹೇಳ್ತೀನಿ ನಾನು, ಸ್ವಲ್ಪ ಕೇಳಿ. ಅವರನ್ನು ಅಕ್ಷರಸ್ಥರನ್ನಾಗಿ ಮಾಡಿದರೆ ಮಾತ್ರ ಅವರು ಬುದ್ಧಿವಂತರಾಗ್ತಾರೆ ಅಂತ ಅಲ್ಲ. ಈಗ ನಮ್ಮ ಚಲುವರಾಜ ಸ್ವಾಮಿಗಳು ಹೇಳಿದರು, ಅಕ್ಷರಸ್ಥರಾದವರು ಎಷ್ಟರ ಮಟ್ಟಿಗೆ ಬುದ್ಧಿವಂತರಾಗ್ತಾರೆ ಅಂತ ಹೇಳಿದ್ರೆ ಅವ್ರು ಸ್ವಾರ್ಥಕ್ಕಾಗಿ ಬುದ್ಧಿವಂತರಾದರು. ಬುದ್ಧಿವಂತರಾದವರು ಸ್ವಾರ್ಥಿಗಳಾಗ್ತಾರೆ ಅಂತ ಹೇಳಿದ್ರು. ಹಾಗಲ್ಲ, ಸಾರ್ವತ್ರಿಕವಲ್ಲ. ಇವಾಗ ನಾನು ಅಕ್ಷರಸ್ಥನೇ, ನಾನು ಸ್ವಾರ್ಥಿ ಅಂತ ನಾನು ಹೇಳ್ಕೊಳ್ಳಿಕ್ಕಾಗುತ್ತಲ್ಲ. ಹಾಗೆ ಚಲುವರಾಯ ಸ್ವಾಮಿ ಅವರು ಹೇಳಿದ್ದಾರೆ. ಅಲ್ಲ, ಹಾಗಲ್ಲ ನಾನು ಹೇಳಿದ್ದು. ಅಕ್ಷರಸ್ಥರಾದರೆ ಅವರು ಒಳ್ಳೆಯವರಾಗ್ತಾರೆ ಅಂತಲ್ಲ. ಗಾಂಧಿ ಅದಕ್ಕಾಗಿ ಹೇಳಿದರು. ದಯವಿಟ್ಟು ಅದನ್ನು ಗಮನಿಸ್ರಿ ಸರ್. ಇವತ್ತಿನ ರಾಜಕೀಯ ಗಾಂಧಿಯಿಸಮ್ ಇವತ್ತು ಎಷ್ಟು ರೆಲೆವೆಂಟ್ ಸರ್? ಗಾಂಧಿಯಿಸಮ್ ಈಸ್ ರೆಲೆವೆಂಟ್ ಫಾರ್ ಆಲ್ ಟೈಮ್ ಟು ಕಮ್. ಅದನ್ನು ಪಾಲಿಸಲಿಕ್ಕೆ, ಗಾಂಧಿ ಥರ ಬದುಕಲಿಕ್ಕೆ, ಗಾಂಧಿವಾದವನ್ನು ಪಾಲಿಸಲಿಕ್ಕೆ ಇವತ್ತಿನ ಸಂದರ್ಭದಲ್ಲಿ ಸಾಧ್ಯ ಇದೆಯಾ? ಅವರು ಸಪ್ತ ಪಾತಕಗಳು ಅಂತ ಏನು ಹೇಳಿದರು. ಪಾಲಿಟಿಕ್ಸ್ ವಿಥೌಟ್ ಮೊರಾಲಿಟಿ ಇಸ್ ದಿ ಫಸ್ಟ್ ಸಿನ್ ಅಂತ ಹೇಳಿದರು. ಅದನ್ನು ನಾವು ಆ ಪಾಲಿಟಿಕ್ಸ್ನಲ್ಲಿ ಅಂದರೆ ರಾಜಕಾರಣದಲ್ಲಿ ಪ್ರಾಮಾಣಿಕತೆಯನ್ನು ಯಾವಾಗ ನಿರ್ಲಕ್ಷಿಸಿದ್ವಿ ಅಥವಾ ಅದನ್ನು ಪಕ್ಕಕ್ಕೆ ದೂಡಿದ್ವಿ, ಆವತ್ತೇ ನಮ್ಮ ಅವನತಿ ಪ್ರಾರಂಭ ಆಯಿತು. ಅದರಲ್ಲಿ ಹೇಳಿದರು, ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ 10 ವರ್ಷಗಳೊಳಗಾಗಿ ಎಲ್ಲರೂ ಅಕ್ಷರಸ್ಥರಾಗಬೇಕು, ಶಿಕ್ಷಣ ಕೊಡಬೇಕು. 6 ವರ್ಷಗಳಿಂದ 14ನೇ ವರ್ಷದವರೆಗೂ ನಾವು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಕೊಡಬೇಕು ಅಂತ ಹೇಳಿದರೆ ನಾವೇನು ಮಾಡಿದ್ದೀವಿ? ಅದರಲ್ಲಿ ಕರ್ತವ್ಯಚ್ಯುತರಾದ್ವಿ. ಅದಕ್ಕೆ ಯಾರು ಕಾರಣ? ಅಧಿಕಾರ ಕೈಯಲ್ಲಿದ್ದವರು ಅಂತಾನೆ. ಹೌದಾ? ಅದನ್ನು ನಾವು ಸರಿಯಾಗಿ ಮಾಡಿದ. ಅದೇ ರೀತಿಯಾಗಿ ನೀವು ಇನ್ನೊಂದು ತಗೊಳ್ಳಿ, ನಮ್ಮ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ನಲ್ಲಿ ಈಕ್ವ್ಯಾಲಿಟಿ ಅದರಲ್ಲಿ ಹೇಳ್ತಾರೆ. ನಮ್ಮ ಸಂವಿಧಾನದಲ್ಲಿ ಮುಖ್ಯವಾದ ಮಾತಿರೋದು ಈಕ್ವ್ಯಾಲಿಟಿ. ಎಲ್ಲಿ ಸಮಾನತೆ ಇದೆ? ಆ ಸಮಾನತೆಯ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ತುಂಬ ಇದೆ. ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಮತ್ತು ಸಮಾನತೆ ವಿಷಯ ಮಾತಾಡಲಿಕ್ಕಿದೆ. ನಾನು ರಾಜಕೀಯಕ್ಕೆ ಸಂಬಂಧಪಡದೇ ಇರೋಂಥವ್ರ ಒಬ್ಬರ ಹತ್ರ ಬಂದು ರಾಜಕಾರಣಿಗಳ ಬಗ್ಗೆ ಪಲ್ಲವಿ, ಆ್ಯಸ್ ಅನ್ ಔಟ್ಸೈಡರ್. ಆ್ಯಸ್ ಅನ್ ಔಟ್ಸೈಡರ್ ಅಲ್ಲ, ಆ್ಯಸ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ನಾನು ಒಬ್ಬ ಯುವತಿಯಾಗಿ, ಅಂದರೆ ಈ ಜನರೇಷನ್ನವರ ಪರವಾಗಿ ನಾನು ಮಾತಾಡೋದಾದರೆ, is this the ideal society that I want to live in? No. I want my society to become better. ಇನ್ನೂ ಒಳ್ಳೆಯ ಒಂದು ಸೊಸೈಟಿನಲ್ಲಿ ಬದುಕಬೇಕು ಅನ್ನೋ ಆಸೆ ಇದೆ ನನಗೆ. ರಾಜಕಾರಣಿಗಳು ಒಬ್ಬರೇ ಅದಕ್ಕೆ ಕಾರಣ ಅಂತ. ಯಾವ ರೀತಿಯ ಸೊಸೈಟಿ ಅಂತ? ಯುಟೋಪಿಯನ್ ಸೊಸೈಟಿ. ಯುಟೋಪಿಯನ್ ಅನ್ನೋ ಅಷ್ಟು ನಾನು ತೀರಾ ಐಡಿಯಲಿಸ್ಟಿಕ್, ವಿದೌಟ್ ಬೀಯಿಂಗ್ ರಿಯಲಿಸ್ಟಿಕ್ ಹೇಳೋಕ್ಕಾಗಲ್ಲ. ಆದರೆ ಐ ಆಮ್ ಎನ್ ಐಡಿಯಲಿಸ್ಟ್. I would love my society to be like that. ಬಟ್ ಆ ಥರ ಇಲ್ಲದೆ ಇರೋದಕ್ಕೆ ನಾವೆಲ್ಲರೂ ಕಾರಣ. ರಾಜಕಾರಣಿಗಳು ಒಬ್ಬರೇ ಕಾರಣ ಅಂತ ನಾನು ಹೇಳಲ್ಲ. ಜನ ಯಾವುದಾದ್ರೂ ಒಂದು ತಪ್ಪು ನಡೀತಾ ಇದ್ದರೆ ಎದ್ದು ನಿಂತ್ಕೊಂಡು ಹೇಳದೇ ಇರೋಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯುವ ಜನಾಂಗದವರಂತೂ, my generation is so silent. They have no morals, no values, no ideals, nothing. They only want to have careers. They only want to have money. They want to have some property to be secure in their lives. That has become the goal of today's youth. And I am really sad. I call out to people who I don't want to feel lonely like this. I want
young people who think like me to come forward and do something and make it a better society. ಫೈನ್. ನಾನು ಶಂಕರ್ ಅವ್ರ ಹತ್ರ ಬರ್ತೇನೆ. ನಾನು ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ, ಮತ್ತು ಅಪರಾಧದ ಹಿನ್ನೆಲೆ ಇರೋರು ಲೆಜಿಸ್ಲೇಚರ್ಗೆ ಬರದೇ ಇರೋ ಹಾಗೆ ತಡೆಯೋದು ಹೇಗೆ ಅಂಥೇಳಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೆ ಭಾರತ ಇನ್ನೂ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ ಅನ್ನೋಂಥ ಒಂದು ಮಾತು ಕೂಡ ಬಂದಿತ್ತು. ಹಾಗಾಗಿ 60 ವರ್ಷಗಳ ಭಾರತದಲ್ಲೇ ಎಲ್ಲ ನಿರೀಕ್ಷೆಗಳನ್ನು ನಾವು ಮಾಡ್ತಕ್ಕಂಥದ್ದು ಅಷ್ಟು ಸರಿ ಹೋಗೋದಿಲ್ಲ. ನಾವು ಇನ್ನೂ ಕೂಡ ಪ್ರಜಾಪ್ರಭುತ್ವದ ಗುಣಗಳನ್ನು, ಅವಶ್ಯಕತೆಗಳನ್ನು, ನಡವಳಿಕೆಗಳನ್ನು ಮೈಗೂಡಿಸ್ಕೊಳ್ತಾ ಇರುವಂಥ ಒಂದು ದೇಶ. ನಮ್ಮಲ್ಲಿರುವಂಥ ವೈವಿಧ್ಯತೆ, ಈ ವೈವಿಧ್ಯತೆಯ ನಡುವೆ ರಾಜಕಾರಣಿಗಳು, ಅಧಿಕಾರಿಗಳು, ನ್ಯಾಯಾಧೀಶರುಗಳು, ಕಾರ್ಯಾಂಗ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲವೂ ನಮ್ಮ ನಿರೀಕ್ಷೆಯನ್ನು 60 ವರ್ಷದಲ್ಲೇ ತಲುಪಬೇಕು ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಯಾವ ದೇಶದಲ್ಲೂ ಅದು ಕೂಡ ಸಾಧ್ಯ ಆಗಿಲ್ಲ. ಹಾಗಾಗಿ ಅಮೇರಿಕವನ್ನು ಅಥವಾ ಬ್ರಿಟನ್ನನ್ನು ಅದನ್ನು ಮಾದರಿಯಾಗಿ ಇಟ್ಕೊಂಡು ನಾವು ಮಾತಾಡಿದರೆ ಅದು ತಪ್ಪಾಗ್ತದೆ. 60 ವರ್ಷಗಳಲ್ಲಿ ಸಾಕಷ್ಟು ಸಾಧನೆಗಳಾಗಿದ್ದಾವೆ. ಅನೇಕ ಜನಪರವಾದಂಥ ಕಾನೂನುಗಳಾಗಿದ್ದಾವೆ. 60 ವರ್ಷ ಅನ್ನೋದು ಒಂದು ದೇಶಕ್ಕೆ ಟೀನೇಜ್ ಇದ್ದ ಹಾಗೆ, ಟೀನೇಜ್ನಲ್ಲಿ ನಮಗಿರ್ಬಹುದಾದಂಥ ದ್ವಂದ್ವಗಳು, ನಾವು ಮಾಡ್ಬೋದಂಥ ತಪ್ಪುಗಳನ್ನು ದೇಶನೂ ಮಾಡ್ತಾ ಇದೆ. ಇಟ್ ಎವಾಲ್ವ್ಸ್. ಇಲ್ಲ, ಸಹಜವಾಗಿ ಆದಂಥ ಕೆಲವು ತಪ್ಪುಗಳಿದ್ದಾವೆ, ಉದ್ದೇಶಪೂರ್ವಕವಾಗಿ ಆದಂಥವು ಕೂಡ ಇದ್ದಾವೆ. ಉದ್ದೇಶಪೂರ್ವಕವಾಗಿ ಆದಂಥದಕ್ಕೆ ಶಿಕ್ಷೆ ಕಡಿಮೆ ಆಗ್ತಾ ಇದೆ ಮತ್ತು ನಿಗದಿತ ಅವಧಿ ಒಳಗೆ ಶಿಕ್ಷೆಗೆ ಒಳಗಾಗ್ತಕ್ಕಂಥ ಪ್ರವೃತ್ತಿ, ಆ ರೀತಿಯ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಆ ದೃಷ್ಟಿಯಿಂದ ಆ ಪ್ರವೃತ್ತಿ ಬಂದಿರ್ಬೋದು. ಮತ್ತು ರಾಜಕಾರಣಿಗಳು ನನ್ನ ದೃಷ್ಟಿನಲ್ಲಿ ಸಮಾಜದ ಒಂದು ಮುಖ ಅಷ್ಟೇ. ಇಡೀ ವ್ಯವಸ್ಥೆ ಒಂದು ಮುಖ ಮಾತ್ರ ರಾಜಕಾರಣಿ. ಹಾಗಾಗಿ ಹೆಚ್ಚು ಟೀಕೆಗೆ ಅವನು ಒಳಗಾಗ್ತಾರೆ. ಆದರೆ ಇಡೀ ದೇಹವನ್ನು ನೀವು ವಿಮರ್ಶೆಗೊಳಪಡಿಸಿದಂಥ ಸಂದರ್ಭದಲ್ಲಿ ರಾಜಕಾರಣಿಗಳಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟು ನ್ಯೂನತೆಗಳನ್ನು ನೀವು ಕಾಣ್ತೀರೋ, ಅದೇ ರೀತಿ ಕಾರ್ಯಾಂಗದಲ್ಲಿ, ನ್ಯಾಯಾಂಗದಲ್ಲಿ, ಸಮಾಜದ ಇತರ ಎಲ್ಲ ವರ್ಗಗಳಲ್ಲೂ ಕೂಡ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಡೀ ಒಂದು ದೇಶವಾಗಿ ನಾವು ಇನ್ನೂ ಕೂಡ ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲಿಕ್ಕೆ ಅಗತ್ಯವಾದಂಥ ಭೂಮಿಕೆಯನ್ನು ಸಿದ್ಧ ಮಾಡಬೇಕಾದಂಥ ಹೊಣೆಗಾರಿಕೆ ಇದೆ. ಆದರೆ ಹೆಚ್ಚಿನ ಜವಾಬ್ದಾರಿ ರಾಜಕೀಯ ಪಕ್ಷಗಳ ಮೇಲಿದೆ. ಕಾರಣ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಿರುವಂಥವ್ರು ಸುಧಾರಣೆಗಳನ್ನು, ಬದಲಾವಣೆಯನ್ನು ತರಬೇಕು ಅಂದರೆ ಮಾಡ್ಲಿಕ್ಕೆ ಸಾಧ್ಯ, ಶಾಸಕಾಂಗದಲ್ಲಿ ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಸಾಧ್ಯ, ಅಸಾಧ್ಯವಾಗಿರೋಂಥದ್ದು ಯಾವುದೂ ಕೂಡ ಇಲ್ಲ. ಸ್ವಲ್ಪ ಕಷ್ಟ ಸಾಧ್ಯ ಇರ್ಬೋದು ಅಷ್ಟೇ. ಓಕೆ. ಇದುವರೆಗೂ ವ್ಯಕ್ತವಾದ ಅಭಿಪ್ರಾಯಗಳನ್ನೆಲ್ಲ ನೋಡಿದಾಗ ನನಗೆ ಒಂದು ಇಟ್ ರಿಫ್ಲೆಕ್ಟ್ ದಿ ಸೊಸೈಟಿ ಅನ್ನೋದು ಒಂದು ಮಾತು. ಇವತ್ತಿನ ಸಂದರ್ಭದಲ್ಲಿ ಕರಪ್ಷನ್, ಪೊಲಿಟಿಕಲ್ ಕರಪ್ಷನ್ನ ತಡಿಲಿಕ್ಕೆ ಏನು ಮಾಡ್ಬೋದು? ನೀವು ಲೋಕಾಯುಕ್ತಕ್ಕೆ ಅಧಿಕಾರ ಬೇಕು ಸುಮೋಟೋ ಕೇಸ್ ಹಾಕಲಿಕ್ಕೆ ಅಂತ ಕೇಳ್ತಾ ಇದ್ದೀರಿ. ಅದು ಸಿಗ್ತಾ ಇಲ್ಲ. ಅದು ಸಿಕ್ಕಿದ್ರೆ ಇದು ಪರಿಹಾರ ಆಗತ್ತಾ? ಇಲ್ಲ, ಬರೀ ಲೋಕಾಯುಕ್ತ ಸಂಸ್ಥೆಗೆ ಒಂದು ಹೆದರಿಕೆ ಬರುತ್ತಾ? ಅಧಿಕಾರ ಕೊಟ್ಟ ತಕ್ಷಣ ಭ್ರಷ್ಟಾಚಾರ ನಿರ್ಮೂಲ ಆಗುವುದು ಸಾಧ್ಯವೇ ಇಲ್ಲ. ನಿಯಂತ್ರಣ ಸ್ವಲ್ಪ ಮಟ್ಟಿಗೆ ಮಾಡ್ಬೋದು. ಆದರೆ ಸಮಾಜದ ಸಹಾಯ ಇಲ್ಲದೆ ಹೋದರೆ, ಜನರ ಸಹಾಯ ಇಲ್ಲದೆ ಹೋದರೆ ಒಂದು ಸಂಸ್ಥೆ, ಒಂದು ವ್ಯಕ್ತಿಯಿಂದ ಅದು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮೊದಲಾಗಿ ಸಮಾಜದಲ್ಲಿದ್ದವರೆಲ್ಲ ಭ್ರಷ್ಟಾಚಾರ ನಿರ್ಮೂಲ ಆಗಬೇಕು ಅಂತ, ಭ್ರಷ್ಟಾಚಾರದಲ್ಲಿ ನಿಯಂತ್ರಣ ಬರಬೇಕಂತ ಹೇಳುವಂಥವರು ತಾವು ಲಂಚ ಕೊಡಲ್ಲ, ಲಂಚ ತಗೊಳ್ಳಲ್ಲ ಅಂತ ಒಂದು ಓದ್ ತಗೊಂಡು ಸರ್, ಲಂಚ ಕೊಡದೆ ಆದರೆ ನನ್ನ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಒಂದು ಫೈಲ್ ಮೂವ್ ಆಗೋದಿಲ್ಲ ನಂದು. ನಾವು ಇದುವರೆಗೂ ರಾಜಕಾರಣದ ಬಗ್ಗೆ ತುಂಬ ವಿಸ್ತೃತವಾದ ಮತ್ತು ಸ್ವಲ್ಪ ಗಂಭೀರ ಅಂತಲೇ ಹೇಳ್ಬೋದಾದಂಥ ಚರ್ಚೆ ನಡೀತು. ಅದೇ ಗಾಂಭೀರ್ಯ ಬಹುಶಃ ಈಗ ಇನ್ನೊಂದು ವಿಷಯದಲ್ಲೂ ಮುಂದುವರಿಬೇಕು ಅಂತ ಅನಿಸುತ್ತೆ. ಅನಂತಮೂರ್ತಿಯವರೇ, ಅಗ್ರಿಕಲ್ಚರ್ ವಿಷಯ ಆವಾಗಲೇ ಪ್ರಸ್ತಾಪ ಆಯಿತು. ಇವತ್ತು ಕಳೆದ 10 ವರ್ಷದಲ್ಲಿ ಕರ್ನಾಟಕದಲ್ಲಿ 30,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂಥ ಕಡೆ ಇವತ್ತು ನಾವು ಹೋಗ್ಬಿಟ್ಟು ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನ ಮಾಡ್ತಾಯಿದ್ದೀವಿ. ಸಾವಿರಾರು ಎಕರೆ ಕೃಷಿ ಭೂಮಿನ ತಗೊಳ್ತಾ ಇದ್ದೀವಿ. ಮುಂದೊಂದು ದಿನ ನಾವು ಮತ್ತೆ ಬ್ರಿಟಿಷರ ಕಾಲದಲ್ಲಿದ್ದಂಥ ಬರಗಳನ್ನು ಕಾಣಬೇಕಾದಂಥ ಪರಿಸ್ಥಿತಿ ಬರುತ್ತಾ, ಮತ್ತೆ ಇಂಪೋರ್ಟ್ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಬರುತ್ತಾ ಧಾನ್ಯಗಳನ್ನು? ಯಾಕೆ ಹೀಗಾಗ್ತಾ ಇದೆ? ಮೊದಲನೇದಾಗಿ ಇದು ಕೃಷಿ ಪ್ರಧಾನವಾದ ದೇಶ. ಅದನ್ನು ನಾಶ ಮಾಡಿದ್ರೇ ಅಭಿವೃದ್ಧಿ ಸಾಧ್ಯ ಅಂತ ಅನ್ನೋ ಒಂದು ಕಲ್ಪನೆ ಇದೆ. ಯಾಕಂದರೆ ಎಲ್ಲಿ ಬರೀ ಕೃಷಿಕರು ಇಂಡಿಪೆಂಡೆಂಟ್ ಬೀಯಿಂಗ್ಸ್ ಆಗಿ, ಯಾಕಂದರೆ ಅವನಿಗೆ ಒಂದು 5 ಎಕರೆಯೋ 10 ಎಕರೆಯೋ ಇದ್ದರೆ ಅವನೊಬ್ಬ ಸ್ವತಂತ್ರನಾದ ಮನುಷ್ಯನಾಗಿ ಬಡವನಾಗಿ ಬದುಕ್ತಾ ಇದ್ದಾನೆ, ಮರ್ಯಾದೆಯಿಂದ ಬದುಕ್ತಾ ಇದ್ದಾನೆ. ಬಡತನ ಇರಬೇಕು ಅಂತಲ್ಲ ನಾನು ಹೇಳೋದು, ಬಡವನಾಗಿ ಮರ್ಯಾದೆಯಿಂದ ಒಂದು 8-10 ಎಕರೆ ಇರಲಿ ಬರ್ತಾ ಇದ್ದಾನೆ. ಇದು ಹೋಗಿ ಅವರೆಲ್ಲ ನಮ್ಮ ನಗರದ ನೌಕರರಾಗಬೇಕು, ಬೇರೆ ರೀತಿಯ ಉದ್ಯಮವನ್ನು ಮಾಡುವಂಗಾಗಬೇಕು, ಅಗ್ರಿಕಲ್ಚರ್ ಮಾಡೋರು ಕಡಿಮೆ ಆಗಬೇಕು ಅಂತನ್ನುವ ಒಂದು ಕಲ್ಪನೆ ಹೆಚ್ಚು ಕಡಿಮೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇದ್ದಂಗೆ ನಂಗೆ ಕಾಣುತ್ತೆ.
ಇದು ಬಹಳ ಅಪಾಯದ ಕಲ್ಪನೆ ಅಂತ ನಂದು ಒಂದು. ಎರಡನೇದು, ರಾಜಕೀಯದಲ್ಲಿ ಭ್ರಷ್ಟಾಚಾರ ಅಂದ್ರಲ್ಲ ನೀವು, ಅದಕ್ಕೆ ಬಹಳ ಸಾರಿ ಕಾರಣ ತುಂಬ ದುಡ್ಡಿಲ್ಲದೆ ಇವತ್ತು ಚುನಾವಣೆಯೇ ಮಾಡೋಕ್ಕಾಗಲ್ಲ. ಅದು ಎಲ್ಲ ರಾಜಕಾರಣಿಗಳಿಗೂ ಗೊತ್ತು. ಆ ಹಣವನ್ನು ಹೆಂಗಾದರೂ ಅವ್ರು ಮಾಡ್ಕೋಬೇಕಾಗತ್ತೆ. ಅದನ್ನು ಮಾಡಿ ಖರ್ಚು ಅವ್ರು ಯಾವುದಕ್ಕೆ ಮಾಡೋದು ಅಂದರೆ ಈ ವೋಟರ್ಸಿಗೆ ಒಂದು ಉಮೇದು ಹುಟ್ಟಿಸಿ ಹೋಗಿ ಆ ವೋಟಿಂಗ್ ಬೂತ್ನಲ್ಲಿ ಹೋಗಿ ವೋಟ್ ಹಾಕ್ಲಿಕ್ಕೆ, ಅಲ್ಲಿ ಹಾಕ್ಲಿಕ್ಕೆ ಹೋದ ನಂತರ ಅವನಿಗೆ ತನಗೆ ಬೇಕಾದವ್ರಿಗೆ ಹಾಕ್ತಾನೆ ಅವನು. ಆದ್ದರಿಂದ ಒಂದು ಕೆಲಸ ನಾವು ಮಾಡಬೇಕು ಅಂತ ಅನಿಸುತ್ತೆ, ವೋಟಿಂಗ್ ಶುಡ್ ಬಿಕಮ್ ಕಂಪಲ್ಸರಿ. ವೋಟಿಂಗ್ ಅನ್ನೋದು ಕಂಪಲ್ಸರಿ ಮಾಡಬೇಕು. ಮಾಡಿದರೆ ಅವನು ಅಲ್ಲಿ ಹೋದ ನಂತರ ಯಾರಿಗೂ ಹಾಕ್ತಾನೆ. ಇವಾಗ ಅವನ ಉಮೇದು ಹುಟ್ಟಿಸಿ ಅವನಿಗೆ ಅಲ್ಲಿ ತಗೊಂಡು ಹೋಗೋದಕ್ಕೆ ನಾವು ಖರ್ಚು ಮಾಡ್ತಾಯಿದ್ದೀವಿ. ಹೀಗೆ ನಾವು ನಮ್ಮ ಸಿಸ್ಟಮ್ನಲ್ಲೇ ಕೆಲವು ಬದಲಾವಣೆಗಳನ್ನು ಮಾಡಬೇಕು. ಅಲ್ಲದೇ ರಾಜಕಾರಣವಿಲ್ಲದೆ ಈ ದೇಶವನ್ನು ನಾವು ಅಭಿವೃದ್ಧಿಪಡಿಸೋಕ್ಕೆ ಸಾಧ್ಯವಿಲ್ಲ. ರಾಜಕಾರಣ ಬಹಳ ಅಗತ್ಯ. ಅದರಿಂದ ರಾಜಕಾರಣಿಗಳನ್ನು ಸುಮ್ಮನೆ ಬೈಕೋತ ಕೂತ್ರೆ ಆಗೋದಿಲ್ಲ. ಆದರೆ ಬೇರೆ ರೀತಿಯ ರಾಜಕಾರಣ, ಒಂದು ಪರ್ಯಾಯ ರಾಜಕಾರಣ ಮಾಡಬೇಕು ಅನ್ನೋದಾದರೆ ಆಗ ನಾವು ಯೋಚನೆ ಮಾಡಬೇಕು. ನಾನು ಗುಜರಾತ್ನಲ್ಲಿ ಎಲೆಕ್ಷನನ್ನು ನೋಡಿದ ಕೂಡಲೇ ಇದನ್ನು ಯೋಚನೆ ಮಾಡಿದ್ದೀನಿ. ಅಭಿವೃದ್ಧಿಯ ಮಾತು ನಾನು ಆಡಲ್ಲ, ಪ್ರಗತಿಯ ಮಾತು ಮಾಡ್ತೀನಿ, ನ್ಯಾಯದ ಮಾತಾಡ್ತೀನಿ, ಅಹಿಂಸೆಯ ಮಾತಾಡ್ತೀನಿ, ಜನರಿಗೆ ಅನ್ಯಾಯವಾಗಿದೆ ಇದ್ದಂಗೆ ನೋಡ್ಕೋತೀನಿ, ದ್ವೇಷ ಭಾವನೆಯನ್ನು ಹೆಚ್ಚಿಸಿ ರಾಜಕೀಯ ಮಾಡೋದನ್ನು ವಿರೋಧಿಸ್ತೀನಿ. ಇಂಥ ಕೆಲವು ನಿರ್ಣಯ. ವೋಟಿಂಗ್ ಕಂಪಲ್ಸರಿ ಮಾಡೋದ್ರ ಜೊತೆಗೆ ಬಹುಶಃ ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ನಿಂತ್ಕೊಂಡಿರ್ತಾರೋ ಕ್ಯಾಂಡಿಡೇಟ್ಸು, ಅವ್ರು ಯಾರೂ ನನಗಿಷ್ಟ ಇಲ್ಲ, ಬೇಡ ಅಂತ ಮತ ಮಾಡೋ ಹಕ್ಕು ಅದೊಂದು ಇರಲಿ, ಅದೊಂದು ಬೂತ್ ಇರಲಿ ಬೇಕಾದ್ರೆ. ಮತ್ತು ಇದನ್ನು ನಾವು ಕಂಪಲ್ಸರಿ ಮಾಡಬೇಕು ಅಂದರೆ ಅದಕ್ಕೆ ಅನೇಕ ರೀತಿಯ ಅದು ನಮ್ಮ ನ್ಯಾಯವಾದಿಗಳೇ ಅದನ್ನು ಹೇಳಬೇಕು. ಬಹುಶಃ ಅವನು ಮಾಡೋಕ್ಕಾಗದೇ ಇದ್ದರೆ ಅವನಿಗೇನೋ ಒಂದು ಸ್ವಲ್ಪ ತೊಂದರೆ ಆದರೂ ಆಗಬೇಕು. ಅಂದರೆ ಅವನ ರೇಷನ್ ಕಾರ್ಡ್ನಲ್ಲೋ ಏನೋ. ವೋಟ್ ಮಾಡೋದು ನನ್ನ ಹಕ್ಕು ಮತ್ತು ನನ್ನ ಕರ್ತವ್ಯ ಅನ್ನುವ ಭಾವನೆ ಬಂದರೆ ನೋಡಿ, ಈಗ ಅಮೇರಿಕಾದ ಡೆಮೋಕ್ರಸಿ ಇಂಥ ನಮ್ಮದು ಬೆಟರ್. ಯಾಕಂದರೆ ಹೆಚ್ಚು ಜನ ವೋಟ್ ಮಾಡ್ತಾರೆ. ನಾನು ಅಮೇರಿಕಾನ ದೊಡ್ಡ ಡೆಮೋಕ್ರಸಿ ಅಂತ ತಿಳಿದಿಲ್ಲ. ಯಾಕೆಂದರೆ ಎಂಥ ಒಬ್ಬ ಪ್ರೆಸಿಡೆಂಟನ್ನು ಎಲೆಕ್ಟ್ ಮಾಡಿ ಇಡೀ ಪ್ರಪಂಚವನ್ನೇ ನಾಶ ಮಾಡುವಂಥ ಸ್ಥಿತಿಗೆ ಅವರು ತಂದಿಟ್ಟಿದ್ದಾರೆ. ಅದಕ್ಕಿಂತ ನಾವು ಬೆಟರ್, ಇನ್ನೂ ಬೆಟರ್ ಆಗಬೇಕಾದ್ರೆ ಹೆಚ್ಚು ಜನ ವೋಟ್ ಮಾಡಬೇಕು. ವೋಟಿಂಗ್ ಬೂತ್ಗೆ ಅವನು ಹೋದ ನಂತರ ನಾನು ಇದನ್ನು ಚುನಾವಣಾ ಪ್ರಚಾರ ಮಾಡಿದಾಗಲೂ ನೋಡಿದ್ದೀನಿ. ಅದನ್ನು ಯಾರಿಗೆ ಮಾಡಬೇಕೋ ಅವ್ರಿಗೆ ಮಾಡ್ತಾರೆ. ಓಕೆ, ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಮತದಾನ ಮಾಡಿದ್ದೀರಾ? ಇಲ್ಲಿ ಎಲ್ಲರೂ ವೋಟ್ ಹಾಕಿದ್ದೀರಾ? ಮೊರಲೆಸ್ 100%. ಸೀತಾರಾಮ್ ಅವ್ರು ಕೈ ಎತ್ತಲಿಲ್ಲ, ಮಾಡಿದ್ದಾರೆ. ಓಕೆ, ನಾನು ರೈತರ ವಿಷಯಕ್ಕೆ ಬರ್ತಾ ಇದ್ದೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಏನು ಸರ್, ರೈತರ ಸಮಸ್ಯೆಗಳಿಗೆ ಮೂಲ ಎಲ್ಲಿದೆ? ರೈತರೇ ಕಾರಣನ? ಬೇಕಾಬಿಟ್ಟು ಬೆಳೆದ್ಬಿಟ್ಟು ಒಂದು ವಾದ ಏನು ಕೇಳಿಬರುತ್ತೆ ಅಂದರೆ, ಒಂದು ಸಲ ಬೆಳೆದ್ರೆ ಎಲ್ಲರೂ ಟೊಮೆಟೊ ಬೆಳೀತಾರೆ, ಟೊಮೆಟೊ ಬೀದಿಗೆ ಬರುತ್ತೆ, ಎಲ್ಲರೂ ಕಬ್ಬು ಬೆಳೀತಾರೆ, ಕಬ್ಬು ಬೀದಿಗೆ ಬರುತ್ತೆ ಅಂಥೇಳಿ. ಇದೇನು ನಿಜನಾ? ಇದಕ್ಕೆ ಯಾರು ಕಾರಣ? ಇದಕ್ಕೆ ಒಂದು ಸರ್ಕಾರ ಅಂತಕ್ಕಂಥ ಇರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ಜವಾಬ್ದಾರಿ ಜಾಸ್ತಿ ಇರ್ತದೆ. ಈ ಜವಾಬ್ದಾರಿಗಳೇ ಇಲ್ಲದೆ ಇರತಕ್ಕಂಥ ರಾಜಕಾರಣಿಗಳು ಬರೋದ್ರ ಮೂಲಕ ಈ ಅವ್ಯವಸ್ಥೆಗಳು ಕಾರಣ ಆಗಿದೆ. ಈಗ ನೋಡಿ, ಬೀಜ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಅದು ರೈತನಿಗೆ ಒಳ್ಳೆಯದಾಗಬೇಕು ಅಂತ ಏನಲ್ಲ, ಬೀಜದ ಕಂಪನಿಗಳಿಗೆ. ಪೇಟೆಂಟ್ ಕಾಯ್ದೆ ಇವತ್ತು ಜಾರಿಗೆ ಬಂದಿದೆ. ಅದು ರೈತನ ಬೀಜ ಅಥವಾ ರೈತನ ಸಸ್ಯಗಳಿಗೆ ಪೂರಕವಾಗಲಿ ಅಂತಲ್ಲ, ಯಾವುದೋ ವಿದೇಶಿ ಕಂಪನಿಗಳಿಗೆ ಅನುಕೂಲ ಆಗಲಿ ಅಂತ. ಇವತ್ತು APMC ಕಾಯ್ದೆ ತಿದ್ದುಪಡಿ ಬಂದಿದೆ. APMC ಕಾಯ್ದೆ ರೈತನಿಗೆ ಒಳ್ಳೆಯದಾಗಬೇಕು ಅಂತ ಏನಲ್ಲ, ಯಾವುದೋ ಕಂಪನಿಗಳು ಬರ್ತಾ ಇದೆ ಅವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ. ಇವತ್ತು ಕೃಷಿ ನೀತಿ ಬದಲಾವಣೆ ತಂದಿದ್ದಾರೆ, ರೈತನಿಗೇನು ಒಳ್ಳೆಯದಾಗಲಿಕ್ಕೆ. ನಾನು ಈಗ ಹಿರಿಯರು ಮಾತಾಡಿದರು, ಯು ಆರ್ ರಾವ್ ಅವರು, ಯಾವುದೇ ಸಬ್ಸಿಡಿಯನ್ನು ರೈತರಿಗೆ ಕೊಡಬಾರ್ದಂತೆ. ನಾವು ಖಂಡಿತ ಒಪ್ಪೋದು ಇಲ್ಲ, ಬೇಕೇ ಆಗಿಲ್ಲ. ವೈಜ್ಞಾನಿಕವಾದಂಥ ಒಂದು ಬೆಲೆ ನೀತಿಯನ್ನು ಜಾರಿಗೆ ತರೋದಾದರೆ ಯಾವ ಸಬ್ಸಿಡಿನೂ ಬೇಕಾಗಿಲ್ಲ. ಈಗಾಗಲೇ ಕರ್ನಾಟಕದೊಳಗಡೆ 30,000 ಜನ ರೈತರ ಆತ್ಮಹತ್ಯೆ ಆಗಿದೆ. ದೇಶದಲ್ಲಿ 1,50,000 ಜನ ಆತ್ಮಹತ್ಯೆ ಆಗಿದೆ. ಇದಕ್ಕೆ ಯಾರನ್ನು ಜವಾಬ್ದಾರಿ ಮಾಡೋದು? ರೈತ, ಕೃಷಿ, ಹಳ್ಳಿನಲ್ಲಿ ಇರ್ತಕ್ಕಂಥವ್ರು ಅನಕ್ಷರತೆ. ಏನಾಗಬೇಕು ಅಂತ ಈಗ ಅಂದರೆ ರೈತರ ಬದುಕು ಹಸನಾಗಬೇಕು ಅಂತಂದರೆ ಸರ್ಕಾರಗಳಾಗಲಿ ಅಥವಾ ಸಂಬಂಧಪಟ್ಟವರಾಗಲಿ ಏನು ಮಾಡಬೇಕು ಸರ್? ಸಂಪೂರ್ಣ ಪೂರಕವಾದಂಥ ನೀತಿಗಳು ಜಾರಿಗೆ ಬರಬೇಕು. ಯಾವ ಥರ? ಒಂದು ಮಾರುಕಟ್ಟೆ ನೀತಿ ಬರಬೇಕು, ಒಂದು ಸರಿಯಾದಂಥ ವೈಜ್ಞಾನಿಕವಾದಂಥ ಲೆಕ್ಕಾಚಾರ ಹಾಕೋದನ್ನು ಕಲಿಬೇಕು. ಈಗಾಗಲೇ ಇದು ಎರಡೂ ದಿಕ್ಕಿನಲ್ಲಿ ಅಪಾಯಗಳ ಆಗ್ತಾಯಿದೆ. ಅಧಿಕಾರಿಗಳು ಈ ಕ್ಷೇತ್ರವನ್ನು ಜವಾಬ್ದಾರಿಯಿಂದ ಯೋಚನೆ ಮಾಡ್ತಾಯಿಲ್ಲ.
ಹಾಗೆ ರಾಜಕಾರಣಿಗಳು ಕೂಡ ಜವಾಬ್ದಾರಿಯಿಂದ ಯೋಚನೆ ಮಾಡ್ತಾರೆ. ಇವತ್ತು ರಾಜಕಾರಣ ಅಂದರೆ ಬರೀ ಸೀಮಿತ ಓಟ್ ತಗೊಳ್ಳೋದು, ಅಧಿಕಾರಕ್ಕೆ ಬರೋದು ಅಷ್ಟೇ ಸೀಮಿತ ಆಗಿದೆ. ಇದಕ್ಕೆ ಕೇವಲ 1% ಜವಾಬ್ದಾರಿ ಜನ ಒಂದೊಂದು ಪಾರ್ಟಿಯಲ್ಲಿ ಇಲ್ಲ. ಆದರೆ ರೈತ ಸಂಘ ಅನ್ನೋದು ಒಂದು ಅತಿ ದೊಡ್ಡ ಫೋರ್ಸ್ ಆಗಿತ್ತು. ಅದು ಹಾಗೆ ಇದ್ದಿದ್ರೆ ರೈತರ ಹಿತರಕ್ಷಣೆ ಮಾಡ್ಬೋದಿತ್ತಲ್ವ? ಹೌದು, ಆಗ್ಬೋದಾಗಿತ್ತು. ಇವತ್ತು ಕೂಡ ಸಾಧ್ಯತೆ ಇದೆ, ಆಗ್ತಾ ಇದೆ ಖಂಡಿತ. ಓಕೆ, ರೇಷ್ಮೆ ಅವರೇ, ನಾನು ರೈತರ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೆ ಮತ್ತು ಅನಂತಮೂರ್ತಿಯವರು ಕರಪ್ಷನ್ ವಿಚಾರ ಒಂದು ಹೇಳಿದರು. ಇವತ್ತು ಅಂದರೆ ರೈತರ ಬಗ್ಗೆ ಮಣ್ಣಿನ ಮಕ್ಕಳು ಅನ್ನಿಸ್ಕೊಂಡವರಿಂದ ಹಿಡಿದು ಯಾರಿಗೂ ಕಾಳಜಿನೇ ಇಲ್ವಾ? ಏನು ಮಾಡಬೇಕು ರೈತರ ಬದುಕು ಉದ್ಧಾರ ಆಗಬೇಕು ಅಂದರೆ? 1966ರಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂಥೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಚಾಲನೆ ನೀಡಿದ ಹಸಿರು ಕ್ರಾಂತಿ ಏನಿತ್ತು, ಹಸಿರು ಕ್ರಾಂತಿಯಲ್ಲಿ ನಾವು ಏನು ಮಾಡಿದ್ವಿ? ನಮ್ಮ ರೈತರ ಕೈಗೆ ಹೈಬ್ರಿಡ್ ಸೀಡ್ಸು, ಕೆಮಿಕಲ್ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು ಮತ್ತು ಇರಿಗೇಷನ್ ವಾಟರ್ ಕೊಟ್ವಿ. ಆದರೆ ರೈತನಿಗೆ ವಿದ್ಯೆ ಬೇಕು ಅಂತ ಯಾರೂ ಅಂದ್ಕೊಳ್ಳೇ ಇಲ್ಲ. ನಾನೊಬ್ಬ ಸಸ್ಯಶಾಸ್ತ್ರ ಬೋಧಿಸೋ ಅಧ್ಯಾಪಕನಾಗೂ ಹೇಳ್ತಾ ಇದ್ದೇನೆ, ಅಗ್ರಿಕಲ್ಚರ್ಗಿಂತ ಸೂಕ್ಷ್ಮವಾದ, ಸಂಕೀರ್ಣವಾದ, ಜಟಿಲವಾದ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವುದೂ ಇಲ್ಲ. ರೈತನಿಗೂ ಕೂಡ ಆಧುನಿಕ ವಿಜ್ಞಾನದ ಅಗತ್ಯ ಇತ್ತು, ಕಾಮರ್ಸ್ ವಿದ್ಯೆಯ ಅಗತ್ಯ ಇತ್ತು, ಮಾರ್ಕೆಟಿಂಗ್ ಟೆಕ್ನಾಲಜಿ ಅಗತ್ಯ ಇತ್ತು. ಅದು ನಾವು ಯಾರೂ ಅಂದ್ಕೊಳ್ಳೇ ಇಲ್ಲ. ನಮ್ಮ ರಾಯಚೂರು ಜಿಲ್ಲೆ ರಾಜಕಾರಣಿಗಳು ಹುಬ್ಳಿ ಧಾರವಾಡ ಕಡೆ ಓದ್ಲಿಕ್ಕೆ ಬರ್ತಾರೆ. ಕಾಲೇಜ್ ಓದ್ಲಿಕ್ಕೆ ಬರೋ ಹುಡುಗರಿಗೆ ಕೇಳೋ ಮೊದಲೇ ಪ್ರಶ್ನೆ, ನೀನು ಗಂಗಾವತಿ ಅವನೇನಪ್ಪ, ಸಿಂಧೂರ್ನೇನಪ್ಪ, ನೀನು ಕಾಲೇಜ್ ವಿದ್ಯೆ ಹಾಕ್ಬೇಕು, ನಿನಗೆ ಊರಿಗೆ ಹೋಗು, ಒಕ್ಕಲ್ತನ ಮಾಡು ಅಂತ ಹೇಳ್ತಾರೆ. ಆ ಒಕ್ಕಲ್ತನ ಮಾಡೋಂಗೂ ವಿದ್ಯೆ ಬೇಕು ಅಂತ ಅನಿಸಿರಲೇ ಇಲ್ಲ. ರೈತ ಸಂಘ ಬದಲಾವಣೆ ತಂದಿದೆ. ರೈತ ಸಂಘ ಇಸ್ ದ ಮೋಸ್ಟ್ ಪೊಟೆಂಟ್ ಫೋರ್ಸ್. ಇಟ್ಸ್ ದ ಮೋಸ್ಟ್ ಸೊಫಿಸ್ಟಿಕೇಟೆಡ್ ವಾಯ್ಸ್ ಫಾರ್ ದಿ ಫಾರ್ಮರ್ಸ್ ಇನ್ ದಿ ಕಂಟ್ರಿ. ಈಗಲೂ ಪೊಟೆಂಟಾಗಿ ಉಳ್ಕೊಂಡಿದೆಯಾ ಯಾವುದು? ರೈತ ಸಂಘ ಇದೆ. ಅದರ ಒಂದು ಅಂತರಂಗದಲ್ಲಿ ಇದೆ. ಆ ಹೋರಾಟದ ಒಂದು ಕಾವು ಏನು ಇವತ್ತಿಗೂ ತಣ್ಣಗಾಗಿಲ್ಲ. ಬಟ್ ಎಲ್ಲಿ ಸೋತು ಅಂತಂದರೆ, ನಮ್ಮಲ್ಲಿ ಹೋರಾಟದ ರಾಜಕಾರಣವೇ ಬೇರೆ, ಅಧಿಕಾರದ ರಾಜಕಾರಣವೇ ಬೇರೆ ಅಂತ ಮಾಡಿಬಿಟ್ಟಿದ್ದೇವೆ. ಅಧಿಕಾರ ರಾಜಕಾರಣ ಮಾಡಲಿಕ್ಕೆ ದೇವೇಗೌಡರು ಬೇಕು ರೈತರ ಹೆಸರಿನಲ್ಲಿ, ಹೋರಾಟದ ರಾಜಕಾರಣ ಮಾಡಲಿಕ್ಕೆ ಸುಂದರೇಶ್ ನಂಜುಂಡಸ್ವಾಮಿ ಬೇಕು ಅಂತಂದ್ಬಿಟ್ಟು. ಎಲ್ಲಿವರೆಗೂ ಇದನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ ಆಗಲ್ವೋ, ಈ ಅಧಿಕಾರ ರಾಜಕಾರಣ ಮತ್ತು ಹೋರಾಟದ ರಾಜಕಾರಣ, ರೈತ ಚಳವಳಿ ಆಗಲಿ, ದಲಿತ ಚಳವಳಿ ಆಗಲಿ ಇದ್ದ ಸ್ಥಿತಿಯಲ್ಲೇ ಇರುತ್ತೆ. ನಾನು ಅದೇ ಚಳವಳಿಗಳ ಬಗ್ಗೆ ಮಾತಾಡಬೇಕು. ಚಂದ್ರಶೇಖರ್ ಪಾಟೀಲ್ ಅವರೇ, ಎಲ್ಲಿದೆ ಸರ್ ದಲಿತ ಚಳವಳಿ ಅಂತ ಇತ್ತು, ಭಾಷಾ ಚಳವಳಿ ಇತ್ತು, ರೈತ ಚಳವಳಿ ಇತ್ತು, ಒಂದು ಕಾಲದಲ್ಲಿ JP ನಾರಾಯಣ್ ಮೂಮೆಂಟ್ ಕೂಡ ಇತ್ತು. ಇವತ್ತು ಯಾವ ಮೂಮೆಂಟ್ಗಳು ಇಲ್ಲ. ಬಹುಶಃ ನಿಮ್ಮ ಏಕಾಂಗಿ ಮೂಮೆಂಟ್ ಮಾತ್ರ ಇದೆ ಅಂತ ಇಲ್ಲ. ಸಾಮಾನ್ಯವಾಗಿ ಭಾಳ ಜನ ಬುದ್ಧಿಜೀವಿಗಳು, ಚಿಂತಕರು ಈ ಒಂದು ನಿರ್ಣಯಕ್ಕೆ ಬಂದುಬಿಟ್ಟಾರೆ ಏನಂದರೆ, ನಮ್ಮ ಇವತ್ತಿನ ಕರ್ನಾಟಕದಲ್ಲಿ ಯಾವ ಚಳವಳಿಗಳು ಇಲ್ಲ ಅಂತ. ಅದು ಅವರ ಭ್ರಮೆ ಅಷ್ಟೇ. ನೀವು ದಿನನಿತ್ಯದ ವಿದ್ಯಮಾನಗಳನ್ನು, ಹೋರಾಟಗಳನ್ನು ನೋಡಿದರೆ ಆ ಚಳವಳಿಗೆ ಸಂಘಟನೆಯ ಸ್ವರೂಪ ಇರಲಿಕ್ಕಿಲ್ಲ, ಒಂದು ಶಿಸ್ತು ಇರಲಿಕ್ಕಿಲ್ಲ, ಒಂದು ಚೌಕಟ್ಟು ಇರಲಿಕ್ಕಿಲ್ಲ. ಅಂದರೆ ತುಂಬ ಆಗಿ ಎಲ್ಲೆಲ್ಲೋ ಅಲ್ಲಲ್ಲಿ ಮಾಸ್ ಮೂಮೆಂಟ್ ಅನ್ನೋ ಹಿಂದಿನ ನಮ್ಮ 70-80ರ ದಶಕದೊಳಗೆ ಏನು ಚಳವಳಿಗಳು ಪ್ರಾರಂಭ ಅದು ರೈತ ಚಳವಳಿ ಇರ್ಬೋದು, ಆಮೇಲೆ ಭಾಷಾ ಚಳವಳಿ ಇರ್ಬೋದು, ದಲಿತ ಚಳವಳಿ ಇರ್ಬೋದು, ಮಹಿಳಾ ಚಳವಳಿ ಇರ್ಬೋದು. ಅವು ಆ ಸ್ವರೂಪದಲ್ಲಿ ಇವತ್ತು ಇರಲಿಕ್ಕಿಲ್ಲ. ಆದರೆ ಅವು ಪ್ರಾರಂಭ ಮಾಡಿದ ತರಂಗಗಳು ಮಾತ್ರ ಈಗನೂ ಮಿಡಿತಾನೆ ಇದ್ದಾವೆ. ಅದನ್ನು ನಾವು ಮತ್ತೆ ಅವುಗಳನ್ನು ಕ್ರೋಢೀಕರಿಸ್ಬೇಕಷ್ಟೇ. ನಾವು ಕುತ್ಕೊಂಡು ಬುದ್ಧಿಜೀವಿಗಳು ಇವತ್ತಾಗತ್ತೆ ಅದು. ನಾ ಹೇಳೋದು, ನಾವಿಲ್ಲಿ ಚಿಂತಕರು, ಬುದ್ಧಿಜೀವಿಗಳು ಕುತ್ಕೊಂಡು ಏನೋ ಈ 60 ವರ್ಷದಲ್ಲಿ ಮಹಾ ಅನಾಹುತ ಆಗಿಬಿಟ್ಟಿದೆ ಅನ್ನೋ ಒಂದು ಸರ್ವಾನುಮತರ ಗೊತ್ತೊಳೆಯನ್ನು ನಾವು ಸ್ವೀಕಾರ ಮಾಡಬೇಕಾಗಿಲ್ಲ. ಈ 60 ವರ್ಷದೊಳಗೆ ಅನೇಕ ಪಾಸಿಟಿವ್ ಆದಂಥ ಬೆಳವಣಿಗೆಗಳಾಗಿದ್ದಾವೆ. ಏನಂದರೆ, ನಮ್ಮ ಯಾರಿಗೆ ನಾವು ಸಾಮಾನ್ಯ ಮನುಷ್ಯ ಅಂತ ನಾವು ಕರಿತೀವಿ, ಅವ ಇವತ್ತು ಭಾಳ ಪ್ರಜ್ಞಾವಂತ ಆಗ್ಯಾನ. ಅವನ ರಾಜಕೀಯ ಪ್ರಜ್ಞೆಯ ಅಂತರ್ಜಲದ ಪಾತಳಿಯ ಮಟ್ಟ ಇವತ್ತು ಭಾಳ ಹೆಚ್ಚಾಗ್ಯದಲ್ಲ, ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಅವನಿಗೆ ಅವನ ಪ್ರಜ್ಞೆಯನ್ನು ಅನುಷ್ಠಾನಕ್ಕೆ ತರೋ ಒಂದು ಅವಕಾಶವನ್ನು ನಾವು ಕಲ್ಪನೆ ಮಾಡಿಕೊಟ್ರೆ ಅನೇಕ ರೀತಿಯ ಮಹತ್ವದ ಬದಲಾವಣೆಗಳನ್ನು, ಕ್ರಾಂತಿಗಳನ್ನು ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ನನ್ನಂಥವರು. ಓಕೆ, ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದಾಗೆ ಬಹುಶಃ 60 ವರ್ಷದಲ್ಲಿ ತುಂಬ ಅನಾಹುತ ಆಗಿದೆ ಅನ್ನೋ ಥರ ನಾವು ಮಾತಾಡೋದು ತಪ್ಪಾಗತ್ತೆ. ಅನೇಕ ಒಳ್ಳೆಯ ಕೆಲಸಗಳಾಗಿವೆ, ಅಭಿವೃದ್ಧಿ ಆಗಿದೆ. ಆದರೆ ಅನಂತಮೂರ್ತಿಯವರು ಹೇಳಿದಾಗೆ ಪ್ರಗತಿ ಆಗಿದೆಯಾ ಅನ್ನೋದು ಪ್ರಶ್ನೆ. ಚರ್ಚೆ
ತುಂಬ ಗಂಭೀರ ಆಗ್ತಾ ಇದೆ. ಈಗ ನಾವು ಇನ್ನೂ ಕೆಲವು ಕ್ಷೇತ್ರಗಳ ಬಗ್ಗೆ, ಅದೇ ಚಂದ್ರಶೇಖರ ಪಾಟೀಲ್ ಅವರು ಹೇಳಿದಾಗೆ ಪಾಸಿಟಿವ್ಗಳ ಬಗ್ಗೆ ನಾವು ತಿರುಗಬೇಕಾಗತ್ತೆ. ಮಾತಾಡಲಿಕ್ಕೆ ಇನ್ನೂ ತುಂಬ ವಿಷಯಗಳಿದೆ. ನಾನು ಆಗಲೇ ಹೇಳಿದಾಗೆ 60 ವರ್ಷದ ಭಾರತದ ಮಾತನ್ನು ನಾವು 60 ನಿಮಿಷದಲ್ಲಿ ಮುಗಿಸೋದು ಕಷ್ಟ. ಹಾಗಾಗಿ ಚರ್ಚೆಯನ್ನು ನಾವು ಮತ್ತೆ ಮುಂದಿನ ವಾರಕ್ಕೂ ವಿಸ್ತಾರ ಮಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಇದೇ ಅತಿಥಿಗಳ ಜೊತೆ ಭೇಟಿಯಾಗೋಣ. ನಮಸ್ಕಾರ.